ಅಕ್ಕಪಕ್ಕ ಮನೆ ಗುರು ರಾಹು ಇದ್ರು ಗುರು ಪಾಸ್ ಆಗುವಾಗ ರಾಹು ಮೀಟ್ ಆದಾಗ್ಲೂ ಈ ತರ ಪ್ರಾಬ್ಲಮ್ ಆಗ್ಬೋದಲ್ಲ, ಯಾವುದೇ ಮನೆ ಇದ್ರು ಗುರು ತೊಂದರೆ ಕೊಡ್ಲೇಬೇಕದು, ಡೆಫಿನೆಟ್ಲಿ ಕೊಡಬೇಕು. ಬಟ್ ಪ್ಲಸ್ ಮೈನಸ್ ಏನಿರುತ್ತೆ ಡಿಪೆಂಡ್ ಆನ್ ಕಂಡೀಷನ್ ಮೇಲೆ ಹೋಗುತ್ತೆ. ಅದರ ಹತ್ರ ಮಾರ್ಸ್ ಇದ್ದ ಇಲ್ಲ ಶನಿ ಇದ್ದ, ಸ್ಪೆಷಲಿ ಮಾರ್ಸ್ ಇದ್ದಾಗ, ಮಂಗಳ ಇದ್ದಾಗ ತೊಂದರೆಗಳು ಜಾಸ್ತಿ ಕೊಡ್ತಾನೆ. ಈಸ್ ಆಕ್ಸಿಡೆಂಟ್. ಯಾವುದೇ ರಾಶಿಯಲ್ಲಿ ಇದ್ರೂ ಪರವಾಗಿಲ್ವಾ? ಇವಾಗ ನೋಡಿ, ಅಕಸ್ಮಾತ್ ಆಗಿ ಇಲ್ಲಿದ್ದಾನೆ ಅಂತ ಹೇಳಿದ್ದೀನಿ ಮಾರ್ಸ್, ಅಥವಾ ಇಲ್ಲಿಂದ ಇಲ್ಲಿದ್ದಾನೆ ಅಂತ ಅನ್ಕೊಳ್ಳಿ ಮಾರ್ಸ್ ಎಲ್ಲಿ ಬರ್ತಾನೆ? 5ನೇ ಮನೆ ಇಲ್ಲಿ ಬರ್ತಾನೆ ಮಾರ್ಸ್. ಅಂದ್ರೆ ಮುಂದೆ ಮಾರ್ಸ್ ಇದ್ದಾನೆ, ರಾಹು ಹಿಂದೆ ಇದ್ದಾನೆ, ಮಧ್ಯ ಯಾರು ಸಿಗಾಕಂಡ? ಗುರು, ಜೀವ. ಇಸ್ ಆಕ್ಸಿಡೆಂಟ್. ಆರ್ ಬರ್ತ್ ಆಗಬೇಕಾದ್ರೆ ಪ್ರಾಬ್ಲಮ್ಸ್ ಆಗಿ ಏನೋ ಒಂದು ಶಸ್ತ್ರಚಿಕಿತ್ಸೆ ಆಮೇಲೆ ನಡೆಯುತ್ತೆ, ಅಥವಾ ಜಾಂಡಿಸ್, ರಾಹು, ಇನ್ನೊಂದೇನಿದೆ ಮಾರ್ಸ್, ಇದು ಜಾಂಡಿಸ್. ಎಕ್ಸೆಸ್ ಆಫ್ ಹೀಟ್, ಸಣ್ಣ ಮಕ್ಕಳಿಗೆ ಸಾಧಾರಣವಾಗಿ ಆಗುತ್ತೆ ಜಾಂಡಿಸ್, ಸಾಧಾರಣವಾಗಿರುತ್ತೆ. ಆದರೆ ಈ ಕಂಡೀಷನಲ್ಲಿ ಈಸ್ ಎಕ್ಸೆಸ್. ಅಗ್ನಿ ತತ್ವದಲ್ಲಿ ಬೇರೆ ಇದ್ದಾನೆ. ಗುರುಗಳ ಒಂದು ಕ್ವೆಶ್ಚನ್ ಇತ್ತು. ಗುರು ಮತ್ತೆ ರಾಹು ನೀವು ಕಂಡೀಷನ್ ಹೇಳಿದ್ರಲ್ಲ, ಸೊ ಆ ಕಂಡೀಷನ್ ಎಷ್ಟು ವರ್ಷಕ್ಕೊಂದ್ಸರಿ ಬರ್ಬೋದು? ಒಂದು ಆಕ್ಚುಲಿ 12 ವರ್ಷನ ಅಥವಾ ಹೇಗೆ? ಗುರು ಬರೋದು 12 ವರ್ಷ ತಾನೆ? 12 ವರ್ಷಕ್ಕೆ ಬಂದರೂ ಪ್ರತಿ 12 ವರ್ಷಕ್ಕೆ ತೊಂದರೆ ಆಗತ್ತೆ ಅಂತ ಅಲ್ಲ, ಡಿಪೆಂಡ್ ಆನ್ ಕಂಡೀಷನ್ಸ್ ಅಂತ ಇರತ್ತೆ. ಇನ್ನೊಂದು, ಪ್ರತಿದಲ ಇಲ್ಲಿ ಮಾರ್ಕ್ಸ್ ಇಲ್ಲ ಅಂತ ಇದ್ರೆ ಯಾವುದೇ ಪ್ರಕಾರವಾಗಿ ಸೊ ಅವನು ಜಾಸ್ತಿ ತೊಂದರೆಗಳು ಕೊಡೋದಿಲ್ಲ. ಬಟ್ ನಾನು ಅನುಭವಿಸಿದ್ದೀನಿ ಗುರುಗಳೇ, ಅದಕ್ಕೆ ಕೇಳಿದೆ ಅಷ್ಟೇ. ನಾನು 3 ಟೈಮ್ಸ್ ಅನುಭವಿಸಿ. ಅಲ್ಲಲ್ಲ, ಆಗುತ್ತೆ. ಅಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಮಾರ್ಕ್ಸ್ ಕನೆಕ್ಷನ್ ಇರಲೇಬೇಕು. ಇಸ್ ಎ ನೋಡಿ ಏನಾಗುತ್ತೆ ನಾನು ಹೇಳ್ತೀನಿ, ಯಾಕೆ ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ರಾಹು ಇದ್ದಾನೆ ನಿಮ್ಮ, ಇಲ್ಲಿ ಚಂದ್ರ ಇದ್ದಾನೆ, ಇಲ್ಲಿ ಗುರು ಮತ್ತು ಶನಿ ವಕ್ರವಾಗಿದ್ದಾರೆ. ಕರೆಕ್ಟಾ? ಶನಿ ವಕ್ರ ಇರೋದು ನಂಗೆ ಗೊತ್ತಿಲ್ಲ ಗುರುಗಳೇ. ಶನಿ ಇದೆ ಅಂತ ಗೊತ್ತಷ್ಟೇ. ಶನಿ ಇದ್ದಾನೆ, ಗುರುನು ಇಲ್ಲೇ ತಾನೇ ಇರೋದು. ಗುರು ಶನಿ, ಹೌದು, ಗುರು ಶನಿ. ಇವಾಗ ಗುರು ಶನಿ ಇಲ್ಲಿರೋ ಕಾರಣದಿಂದ ಇಲ್ಲಿ ಏನಾಗುತ್ತೆ ನಾನು ಹೇಳ್ತೀನಿ ನೋಡಿ, ಕಂಡೀಷನ್ಸ್ ಯಾವ ಥರ ಬರುತ್ತೆ. ಈ ಕಂಡೀಷನಲ್ಲಿ ರಾಹು ಎಲ್ಲಿ ಬಂದ ನೋಡಿ, ಇಲ್ಲಿ ಬಂದ ರಾಹು ನೋಡಿ. ಇದ್ರ ಅಪೋಸಿಟ್ ಇಲ್ಲಿ ಕೇತು. ಸೊ ಕೇತು ಕನೆಕ್ಷನ್ ಆಲ್ರೆಡಿ ನಿಮ್ಮಲ್ಲಿ ಇದೆ. ಇಲ್ಲಿ ಶನಿ ಗುರು ಕೇತು ಕಾಂಬಿನೇಷನ್ ಆಲ್ರೆಡಿ ಇಸ್ ದೇರ್. ಆಲ್ರೆಡಿ ಇಸ್ ದೇರ್. ಕೇತು ಏನ್ ಮಾಡ್ತಾನೆ? ಕೇತು ಬ್ಲಾಕ್. ಇಲ್ಲೇನೇ ಇದೆ ವಾಯು. ವಾಯು ಯಾರೋ? ಶನಿ ಇಸ್ ವಾಯು, ಮೂಗು ಗುರು, ಇಲ್ಲಿ ಬ್ಲಾಕ್. ಕೇತು ಅಂಡ್ ಮಂಗಳ. ಅಲ್ಲಿಗೇನಾಯ್ತು? ಅಲ್ಲಿ ಪ್ರಾಬ್ಲಮ್ಸ್ ಏನಾಯ್ತು? ಅವಾಗ ಏನಾಗತ್ತೆ? 1, 2, 3, 4, 5 5ನೇ ವರ್ಷ. ಡಿಪೆಂಡ್ ಆನ್ ಡಿಗ್ರಿ 4, 5ನೇ ವರ್ಷದಲ್ಲಿ ಹೆಲ್ತಲ್ಲಿ ಪ್ರಾಬ್ಲಮ್ ಆಗಬೇಕು. ಎಸ್ ಗುರುಗಳೇ, ಯಾಕಂದ್ರೆ ಅನನ್ಯ ಇಸ್ ಫಸ್ಟ್ ಸ್ಟ್ಯಾಂಡರ್ಡ್, ಅನನ್ಯ 4th ಸ್ಟ್ಯಾಂಡರ್ಡ್, ಅನನ್ಯ 6th ಸ್ಟ್ಯಾಂಡರ್ಡ್. ನಾನು ಡೇಟ್ ಸಮೇತ ಐ ಕ್ಯಾನ್ ಲೀವ್ ದಟ್ ಒನ್. ಅರ್ಥ ಆಯ್ತಾ? ಕರೆಕ್ಟಾ? ಅರ್ಥ ಆಯ್ತಲ್ಲ ಇವಾಗ ನಾನು? ಗುರುಗಳೇ ನೋಡಿ, ಇಲ್ಲಿಂದ ಬರಬೇಕಾದ್ರೂ ಇಲ್ಲಿ ಮೀಟ್ ಆಗ್ಬೇಕು ಅವನು. ರಾಹು ಮೀಟ್ ಬರಬೇಕಾದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. 1, 2, 3 3ನೇ ವರ್ಷ ಸ್ಲೈಟ್ ಆಗಿ ಪ್ರಾಬ್ಲಮ್ಸ್ ಆಗುತ್ತೆ, ಕಮ್ಮಿ ಜಾಸ್ತಿ. ಇಲ್ಲಿ ಹೆವಿ ಆಗಲ್ಲ. ಬಟ್ ಇಲ್ಲಿ
ಯಾಕೆ ಜಾಸ್ತಿ ಆಗುತ್ತೆ? ಕೇತು ಅಲ್ಲಿ ಕೂತಿದ್ದಾನೆ ಆಲ್ರೆಡಿ, ಶನಿ ಜೊತೆ ಕೇತು ಕೂತಿದ್ದಾನೆ. ಹೆಲ್ತ್ ರಿಲೇಟೆಡ್ ಅರ್ಲಿ ಪ್ರಾಬ್ಲಮ್, ಯಾಕಂದರೆ ವರ್ಕ್ ಎಲ್ಲ ಡಿಪೆಂಡ್ ಆನ್ ಕಂಡೀಷನ್ಸ್ ಮೇಲೆ ಅಪ್ಲೈ ಆಗತ್ತದು. ವರ್ಕ್ ಇಲ್ಲದೆ ಇರೋ ಕಾರಣ ಏನಾಗುತ್ತೆ? ಪ್ರಾಬ್ಲಮ್ಸ್ ಅಲ್ಲಿ ಆಗಬೇಕು. ಕೇತು ಇರೋ ಕಾರಣದಿಂದ ಇನ್ನೊಂದು ಏನಾಗುತ್ತೆ, ಸೇಮ್ ಟೈಮ್ ಈ ಸಮಯದಲ್ಲಿ ಚಂದ್ರ ಎದುರುಗಡೆ ಇದ್ದಾನೆ, ವಿಸಿಟೆಡ್ ಯಾವುದು ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಆಗುತ್ತೆ ಅಲ್ಟಿಮೇಟ್ಲಿ. ಅರ್ಥ ಆಗ್ತಾ ಇದೆಯಾ? ಹಾ ಗುರುಗಳೇ, ನನ್ಗೆ ಆಕ್ಚುಲ್ ಆಗಿ ಈ ಕ್ವಶನ್ ತುಂಬಾ ದಿವಸದಿಂದ ನಿಮ್ಮನ್ನು ಕೇಳ್ಬೇಕಂತ ಅನ್ಕೊಂಡಿದ್ದೆ. ಇವಾಗ ಕ್ಲಿಯರ್ ಆಯ್ತಾ ಪಿಕ್ಚರ್? ಆಕ್ಚುಲಿ ಐ ಸಫರ್ಡ್ ಎ ಲಾಟ್ ಇನ್ 100% ಆಗ್ಬೇಕಮ್ಮ, ಅದಾಗಲೇಬೇಕು. ಫಸ್ಟ್ ಆಫ್ ಆಲ್ ಏನು, ಈ ಕಂಡೀಷನ್ ಏನಿದೆ ಗುರು ಶನಿ ಕಂಡೀಷನ್ ಪ್ಲಸ್ ಆ್ಯಂಡ್ ಮೈನಸ್. ಪ್ಲಸ್ ಏನು ಕೊಡುತ್ತೆ? ಇವ್ರ ಮೇಲೆ ಯಾರು ಬೇಕಾದ್ರೂ ವಿಶ್ವಾಸ ಇರ್ಬೋದು. 101% ಅವ್ರ ಟ್ರಸ್ಟೆಡ್ ಪರ್ಸನ್ಸ್, ಯಾರಿಗೂ ಮೋಸ ಮಾಡುವಂಥ ಅವ್ರ ತಲೆಯಲ್ಲಿ ಬರಲ್ಲ. ಅವ್ರು ಎಷ್ಟೇ ಅನ್ಕೋಬೋದು, ಇಸ್ ಇಂಪಾಸಿಬಲ್. ಗುರು ಶನಿ ಕನ್ಯಾದಲ್ಲಿದ್ರೆ ಮೋಸ್ಟ್ ಅಲ್ಲ ಹಾಂ ಎಲ್ಲೇ ಇರ್ಬೋದು, ಇನ್ ಎನಿ ಕಂಡೀಷನ್, ಯಾವುದೇ ರಾಶಿಯಲ್ಲಿ ಇರ್ಬೋದು, ಯಾವುದೇ ರಾಶಿಯಲ್ಲಿ ಇರ್ಬೋದು, 159 ಇರ್ಬೋದು, ಆಪೋಸಿಟ್ ಇರ್ಬೋದು. ಅವ್ರು ಯಾರಿಗೂ ಮೋಸ ಮಾಡುವಂಥ ಕಂಡೀಷನಲ್ಲಿ ಇರಲ್ಲ, ಆಗಲ್ಲ ಅವ್ರ ಕೈಯಲ್ಲಿ. ಫಸ್ಟ್ ಆಫ್ ಆಲ್ ಆಗಲ್ಲ, ಅಲ್ಲ ಬರೋದೇ ಇಲ್ಲ. ಬೇಕಾದ್ರೆ ಜಗಳ ಆಡ್ಬೋದು, ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್, ಬಟ್ ಆ ಕಂಡೀಷನ್ ಬರಲ್ಲ. ಇಂಥವರಿಗೆ ಯಾವುದೇ ಕೆಲಸ ಕೊಟ್ಟರು ಕೂಡ ಪ್ರಾಂಪ್ಟಾಗಿ ಮಾಡ್ತಾರೆ. ಆಗಲ್ಲ. ಸೆಕೆಂಡ್ ಮೈನಸ್ ಪಾಯಿಂಟ್ ಏನಿಲ್ಲಿ, ಮೈನಸ್ ಪಾಯಿಂಟ್ ಲೈಫ್ ಟೈಮಲ್ಲಿ ಹೆವಿ ಸಫರಿಂಗ್ ಅವರಿಗಿದ್ದೇ ಇರುತ್ತೆ. ಸ್ಪೆಷಲಿ ಕಾಂಬಿನೇಷನ್ ಇರೋ ಕಾರಣದಿಂದ ಕಾಲು, ಎರಡನೇದು ಗ್ಯಾಸ್, ಡೈಜೆಷನ್ ಪ್ರಾಬ್ಲಮ್, ಇದು ಅವ್ರ ಲೈಫ್ ಲಾಂಗ್ ಅವ್ರಿಗೆ ಅನುಭವಿಸ್ಲೇಬೇಕಾಗುತ್ತೆ. ಇಲ್ಲಿ ಯಾವ ಎಸ್ಕೇಪ್ ಮಾಡೋ ಹಾಗಿಲ್ಲ, ಇಲ್ಲಿ ಯಾವ ಎಸ್ಕೇಪು ಇಲ್ಲ. ಇದು ಸಹಜವಾಗಿ ಇರುವಂಥ ಗುಣಗಳು. ಯಾವಾಗ ಆಗತ್ತೆ? ಕಂಡೀಷನಲ್ಲಿ ಅಲ್ಲಿ ರಾಹು ಬಂದಾಗ, ಅಲ್ಲ ಗುರು ಕೇತು ಬಂದಾಗ, ಸ್ಪೆಷಲಿ ಪ್ರಾಬ್ಲಮ್ಸ್ ಆರ್ ಕ್ರಿಯೇಟ್ ಜಾಸ್ತಿ ಆಗುತ್ತೆ. ಯಾವಾಗಲೂ ಅಷ್ಟೆ. ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು. ಜೀವ ಇವಾಗ ಫಸ್ಟ್ ರೌಂಡ್ ಏನಿರುತ್ತೆ ಲೈಫ್, ಫಸ್ಟ್ ರೌಂಡಿಗೆ ಏನಿಲ್ಲ, ನಿಮ್ಮದು ಡಿಪೆಂಡ್ ಯಾರದ್ರ ಮೇಲೆ ಬೇರೆಯವ್ರ ಮೇಲೆ ಡಿಪೆಂಡ್ ಇರ್ತೀರ. ಒಂದು ಥಿಂಗ್, ನಿಮ್ಮ ಪೊಸಿಷನ್ ಚೆನ್ನಾಗಿದ್ದಿದ್ದೆ ಆದರೆ ನಿಮ್ಮ ಫ್ಯಾಮಿಲಿ ಗ್ರೋತ್ ಆಗುತ್ತೆ ಅಲ್ಲಿ, ಅಂದರೆ ನಿಮ್ಮ ತಂದೆ ತಾಯಿಗೆ ಒಳ್ಳೆಯದಾಗುತ್ತೆ. ಫಿಸಿಕಲಿ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಕೆಲವು ಟೈಮಲ್ಲಿ. ಗ್ರೋತ್ ಅದು ಡಿಫ್ರೆಂಟ್ ಮ್ಯಾಟರ್, ಬಟ್ ಇಲ್ಲಿ ಪ್ರಾಬ್ಲಮ್ಸ್ ಏನಾಗುತ್ತೆ, ನಿಮಗೆ ಫಿಸಿಕಲಿ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಯಾರ ಜಾತಕನವನಿಗೆ ಫಿಸಿಕಲಿ ಪ್ರಾಬ್ಲಮ್. ಅದಕ್ಕೆ ಗುರು ಜೊತೆಗೆ ಯಾರು ಸೇರಿದ್ದಾರೆ ಆ ಪ್ರಕಾರವಾದ ರೋಗಗಳನ್ನು ಅವ್ರಿಗೆ ಬರುತ್ತೆ. ಇದು ಬೇಸಿಕಲ್ ಥಿಂಗ್ಸ್. ಮಾರ್ಸ್ ಒಬ್ಬರೇ ಇರ್ಬೋದು, ಒಬ್ಬರೇ ಇರ್ಬೋದು. ಕಂಡೀಷನ್ ಬೇರೆ ಇರಲೇಬೇಕು. ಅಲ್ಲೇ ರೋಗ ಬರದೆ ಯಾವ ಜನನೂ ಇಲ್ಲ. ಇಟ್ಸ್ ವೆರಿ ರೇರ್ ಕೇಸಸ್ ಅದು. ಗುರುಗೆ ಕನೆಕ್ಷನ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಒಂದು ಕನೆಕ್ಷನ್ ಆಯ್ತಾ, ಎರಡನೇ ಇಲ್ಲಿ ನೋಡಿ, ಇಲ್ಲಿ ಕನೆಕ್ಷನ್ ಬಂತು, ಕೇತು ಕನೆಕ್ಷನ್ ಬಂತು. ಇನ್ನೊಂದು ಇಲ್ಲಿಂದ ಇಲ್ಲಿ ತನಕ ಖಾಲಿ ಇದೆ.
ಮಧ್ಯ ಯಾರಿದ್ದಾರೆ? ರಾಹು ಇದ್ದಾನೆ. ಸೊ ಇದು ಪಾಸ್ ಮಾಡಿ ಅವ್ರು ಹೋಗ್ಬೇಕು. ಪಾಸ್ ಮಾಡಿ ಹೋದ ಕೂಡಲೇ ಅಲ್ಲಿ ಮಾರ್ಕ್ಸ್ ಸಿಗ್ತಾನೆ ಶನಿಗೆ. ಸೊ ಇಲ್ಲಿ ಏನಾಗುತ್ತೆ, ಸಾಧಾರಣವಾಗಿ 5, 7.5 ಅಪ್ರಾಕ್ಸಿಮೇಟ್ಲಿ 10ನೇ ವರ್ಷದಿಂದ 12ನೇ ವರ್ಷ ತಿರ್ಗಾ ಪ್ರಾಬ್ಲಮ್ಸ್ ಆಗುತ್ತೆ. ಶನಿ ಬಂದ ಇಲ್ಲಿ ಕೇತು ಮೇಲೆ. ಸೇಮ್ ಟೈಮ್ ಏನಾಗುತ್ತೆ, 1, 2, 3, 4, 5, 15 15 ಎಷ್ಟು ಬಂತು? 7.5 ವರ್ಷ. 7.5 ವರ್ಷಕ್ಕೆ ಇಲ್ಲಿ ಶನಿ ಕೇತು ಬರ್ತಾನೆ. ಸೊ ಇಲ್ಲಿ ಪ್ರಾಬ್ಲಮ್ಸ್ ಅಗೇನ್. ಅಂದರೆ ಟೋಟಲಿ ಏನಾಗುತ್ತೆ, ಶನಿ ಇಲ್ಲಿ ಕ್ರಾಸ್ ಮಾಡಿ ಹೋಗೋ ತನಕ ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅಂದರೆ 12 ವರ್ಷ ಆಗಬೇಕು, ಅಪ್ರಾಕ್ಸಿಮೇಟ್ಲಿ 11ರಿಂದ 12 ವರ್ಷ ಆಗಬೇಕು. ಏಜ್ ಆಫ್ 12 ಅಂದರೆ ಒಂದು ರೌಂಡ್ ಗುರು ಪೂರ್ತಿ ಮಾಡಬೇಕು ಅಪ್ರಾಕ್ಸಿಮೇಟ್ಲಿ. ಅದು ಬಿಟ್ಬಿಡಿ, ಇಲ್ಲಿ ಕೇತುಗೆ ಕ್ರಾಸ್ ಮಾಡಾಗಬೇಕು. ಯಾಕಂದ್ರೆ ಇಲ್ಲಿ ಇಬ್ಬರಿದ್ದಾರೆ, ಮಾರ್ಸ್ ಮತ್ತು ಕೇತು ಇರೋ ಕಾರಣದಿಂದ ಈ ಶನಿಗೆ ಇಲ್ಲಿ ಪ್ರಾಬ್ಲಮ್ ಕೊಡ್ತಾರೆ ಅವರು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ರಾಬ್ಲಮ್ ಕೊಡ್ತಾರೆ. ಚೇಂಜ್ ಫಸ್ಟ್ ಟೈಮ್ ಏನಾಗುತ್ತೆ ನೋಡಿ, ಫಸ್ಟ್ ಟೈಮ್ 1, 2, 3, 4, 5, 1, 2, 3, 4, 10 ಅಪ್ರಾಕ್ಸಿಮೇಟ್ಲಿ 10ರಿಂದ 12ನೇ ವರ್ಷ ಪ್ಲಸ್ 30 ಇಯರ್ಸ್ ಅಂದರೆ 42, 41, 42 ಇದ್ರಿ. ಈ ತಿರ್ಗಾ ಪ್ರಾಬ್ಲಮ್ಸ್ ಫಿಸಿಕಲಿ. ರಿಟರ್ನ್ ಬಂದ್ನಾ ನೋಡಮ್ಮ ಇಲ್ಲಿ, ಅದಕ್ಕೆ ಹೇಳಿದ್ದು ತಿರ್ಗಾ 42 ಇಲ್ಲಿ ಬಂದಲ್ಲ, ವಾಪಸ್ ಬಂದಾಗ ಇಲ್ಲಿ ಬಿಡ್ಬೇಕಾದ್ರೆ ಪ್ರಾಬ್ಲಮ್ ಕೊಟ್ಟ. ಇಸ್ ಎ ಲಾಜಿಕ್ ಥಿಂಗ್ಸ್. ಅದು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಇನ್ನೊಂದು ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಆಲ್ಸೋ ಸೆಕೆಂಡ್ ಟೈಮ್ ಶನಿ ಹೋಗಬೇಕಾದ್ರೆ ಯಾವಾಗಲೂ ಗೋಚರದಲ್ಲಿ ಕೇತುಗೆ ದಾಟಿದ ಮೇಲೆ ಆ ಒಂದು ಮ್ಯಾಕ್ಸಿಮಮ್ ಹರ್ಡಲ್ಸ್ ರಿಲೀಸ್ ಆಗುತ್ತೆ. ಮುಂದೆ ಇರಲ್ಲ ಅಂತಲ್ಲ, ಬಟ್ ವಾಟ್ ಈಸ್ ಪಾಸ್ಟ್ ಕರ್ಮ ಅಲ್ಲಿ ಮಾಡಿರುವಂಥ ಹರ್ಡಲ್ಸ್ ಇಲ್ಲಿ ಕ್ಲಿಯರ್ ಆಯಿತು. 2ನೇ ಸಲ ಕೇತುಗೆ ಕ್ರಾಸ್ ಮಾಡಿದಾಗ ಇಲ್ಲಿ ಕೇತು ಇರೋ ಕಾರಣದಿಂದ 2024 ಜಾನ್ವರಿ ಚೇಂಜಸ್. ಡಿಸೆಂಬರ್ ಅರ್ಲಿಯರ್ ಚೇಂಜ್ ಆಗುತ್ತೆ. ಒಂಥರ ತುಂಬ ಹಿಂಸೆ ಆಗಿ ಚೇಂಜ್ ಆಗ್ಬಿಡುತ್ತದು. ಯಾವಾಗಿಂದ? 2019ರಿಂದ 2023 ಈ ಪೀರಿಯಡ್ ಏನಿರುತ್ತೆ, ಆ ಪೀರಿಯಡಲ್ಲಿ ಸಾಧಾರಣವಾಗಿ ತೊಂದರೆಗಳು ಹೆಚ್ಚಾಗ್ತಾ ಬರುತ್ತೆ. ಬಟ್ ಅಲ್ಲಿ ಅದರ ಜೊತೆಗೆ ಯಾರಿಗೆ ಬರುತ್ತೆ? ಮಾರ್ಸ್. ಫೀಮೇಲ್ ಇದ್ರೆ ಮಾರ್ಸ್ ಇಸ್ ಹಸ್ಬೆಂಡ್, ಪ್ರಾಬ್ಲಮ್ಸ್, ಕರಿಯರ್. ಜೇಂಟ್ಸ್ ಆದರೆ ಇಲ್ಲೇನಾಗುತ್ತೆ, ಒನ್ ಆಫ್ ದಿ ಬ್ರದರ್ ಹೆವಿ ಸಫರಿಂಗ್ ದಟ್ ಪೀರಿಯಡ್. ಅಷ್ಟೇ ಅಲ್ಲ, ರಿಲೇಟಿವ್ಸ್ ಯಾರಿರ್ತಾರೆ ಅವ್ರ ಪ್ರಕಾರವಾಗಿ ಅಲ್ಲಿ ತೊಂದರೆಗಳು ಕೊಡ್ತಾನೆ. ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಇಟ್ ಇಸ್ ವೆರಿ ಬಿಡಿಸಿ. ಯಾಕಂದರೆ ಇದು ಮೇನ್ ಇರೋದೇ ಶನಿ, ಗುರು, ರಾಹು ಮತ್ತು ಕೇತು ಇದೇ ಮೇಜರ್ ರೋಲ್ ಪ್ಲೇ ಮಾಡೋವಂಥವ್ರು. ಯಾಕಂದರೆ ಲಾಂಗ್ ಪೀರಿಯಡ್ ಇರುವಂಥ ಕಾರಣದಿಂದ ಬಾಕಿ ಎಲ್ಲರೂ ಏನು ಕಾಡ್ತಾರೆ, 1 ಮಂತ್ ತೊಂದರೆ ಕೊಟ್ಟು ಹೋಗ್ಬಿಡ್ತಾರೆ, 1 ದಿವಸ ಕೊಡ್ತಾರೆ, 1 ವಾರ ಕೊಡ್ತಾರೆ ಮ್ಯಾಕ್ಸಿಮಮ್. ಬಟ್ ಇವರೆಲ್ಲ ಸ್ಲೋ ಹೋಗೋ ಕಾರಣದಿಂದ ಇಯರ್ಸ್ ಟುಗೆದರ್ ಪ್ರಾಬ್ಲಮ್ಸ್ ಕೊಡ್ತಾರೆ. ಮಿನಿಮಮ್ 6 ಮಂತ್ಸ್, ಮಿನಿಮಮ್ 6 ಮಂತ್ಸ್ ಪ್ರಾಬ್ಲಮ್ಸ್ ಕೊಡ್ತಾರೆ ಅವರೆಲ್ಲ. ಸ್ಲೋ ಮೂಮೆಂಟ್ ಇರೋ ಕಾರಣದಿಂದ. ಬಟ್ ಈಗ
2024 ಅಲ್ಲಿ ಅವನು ಕ್ರಾಸ್ ಆಗ್ತಾನಲ್ವಾ ಗುರುಗಳೇ? ಕ್ರಾಸ್ ಆದ ಅಲ್ವಾ? ಈಗ ಸದ್ಯಕ್ಕೆ ಮಕರದಲ್ಲಿ, ಕುಂಭದಲ್ಲಿ ಇದಾನಲ್ವಾ? ಇವಾಗ ಕುಂಭದಲ್ಲಿ ಇವಾಗ ರೆಟ್ರೋ ಆದ್ನಲ್ಲಮ್ಮ. ರೆಟ್ರೋ ಆದ್ಮೇಲೆ ಇಲ್ಲಿ ಪ್ರಾಬ್ಲಮ್ ಕೊಡ್ಬೇಕು ಅವ್ನು ನಿನಗೆ. ಇನ್ನು ಕೆಲಸ ಬಾಕಿ ಇತ್ತು ಅಂತ ಪ್ರಾಬ್ಲಮ್ ಕೊಟ್ಬಿಟ್ಟು ಡೈರೆಕ್ಟ್ ಹೋದ. ಇವಾಗ ಡೈರೆಕ್ಟ್ ಆಗಿದ್ದಾನೆ, ಇನ್ನು ವಾಪಸ್ ಬರಲ್ಲ, ಇನ್ನು ಮುಂದೆ ಹೋಗ್ತಾನೆ. ಯಾಕಂದ್ರೆ ಇನ್ನು ಮೇ ಇಲ್ಲಿ 1 2 3 4 5 ಅಂದರೆ ಮೇ ಜೂನ್ ತನಕ ಅವನು ಡೈರೆಕ್ಟ್ ಆಗಿರ್ತಾನೆ. ಜೂನಲ್ಲಿ ಏನಾಗ್ತಾನೆ, ತಿರ್ಗಾ ವಾಪಸ್ ಬರ್ತಾನೆ. ಸೊ ಜೂನಲ್ಲಿ ಅವನೆಲ್ಲ ಹೋಗ್ತಾನೆ, ಮೇಲ್ ಹೋಗ್ತಾನೆ. ಜೂನಲ್ಲಿ ಮೇಲ್ ಹೋಗಿ ತಿರ್ಗಾ ವಾಪಸ್ ಬರ್ತಾನೆ. ಮೇಲ್ ಹೋಗಿ ತಿರ್ಗಾ ವಾಪಸ್ ಬರ್ತಾನೆ. ತಿರ್ಗಾ ಬಂದಾಗ ಏನಾಗುತ್ತೆ, ರೆಟ್ರೋ ಇರೋರಿಗೆ ಒಂದು ಸ್ಟೆಪ್ ಹಿಂದೆ ಬರ್ತಾನೆ ಶನಿ. ಯಾರಿಗೆ ಆದರೂ ನಿಮ್ಮ ಜಾತಕದಲ್ಲಿ 2 ಹೋದರೆ ಅದು 1 ಮನೆ ಹಿಂದೆ ತಗೊಂಡು ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ವಾಪಸ್ ಇಲ್ಲಿ ಶನಿ ಹೋದ ಕಾರಣದಿಂದ ಇಲ್ಲಿ ಯಾರು ರಿಲೇಟಿವ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದರೆ ಇಸ್ ಗುಡ್. ಬುಧ ಇದ್ದರೆ ಇಂಪ್ರೂವ್ಮೆಂಟ್, ಶುಕ್ರ ಇದ್ದರೆ ಇಂಪ್ರೂವ್ಮೆಂಟ್, ರವಿ ಮಾರ್ಸ್ ಇದ್ದಾಗ ಅಲ್ಲಿ ಪ್ರಾಬ್ಲಮ್ಸ್. ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಸೇರಿದ್ದಾರೆ, ಅಲ್ಲಿ ಶನಿ ಎಂಟ್ರಿ ಆದ, ಏನಾಗ್ಬೋದು, ಜಗಳ, ಮಾರ್ಸ್ ಅಂದ್ರೆ ಸಿಟ್ಟು, ರವಿ ಅಂದ್ರೆ ಅರ್ಥ ಆಯ್ತಲ್ಲ. ಫ್ಯಾಮಿಲಿ ಮೆಂಬರ್ಸ್ ಅದು ಕೆಲವು ಟೈಮಲ್ಲಿ ಕೆಲವರಿಗೆ ಯಾರದ್ದು ಆಸ್ತಿ ಜಗಳ ಇದೆಯಲ್ಲ ಅಲ್ಲಿ ಮಹಾಭಾರತ ಆಗ್ಬಿಡುತ್ತದೆ ಈ ಕಂಡೀಷನಲ್ಲಿ. ಹೈಲಿ ಡ್ರಾಮಾ ಆಗ್ಬಿಡುತ್ತೆ ಅಲ್ಲಿ. ಹೈ ಡ್ರಾಮಾ, ಅದು ಸಾಧಾರಣ ಡ್ರಾಮಾ ಅಲ್ಲ, ಅದು ದೊಡ್ಡ ಡ್ರಾಮಾ ಆಗುತ್ತೆ. ಯಾರದ್ದು ಪಿತ್ರಾರ್ಜಿತ ಆಸ್ತಿಗಳಿನ್ನೂ ಭಾಗ ಆಗಿಲ್ವೋ ಅಂಥವರಿಗೆ ಆಗಬೇಕಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಅದಕ್ಕೆ ಜಗಳ ಆಡ್ಬಿಡ್ತಾರೆ. ಅದಕ್ಕೆ ಜಗಳ ಆಡ್ತಾರೆ. ಇಲ್ಲಿ ರಾಹು ಅವರು ಕೇತು ಅಥವಾ ಪಂಚಮದಲ್ಲಿ ರಾಹು ಕೇತು ಇದ್ರೆ ಈಸ್ ಎ ಮೋಸ್ಟ್ ಡೇಂಜರಸ್ ಆಗುತ್ತೆ ಒಬ್ಬರಿಗೆ ಅಲ್ಲಿ ಮೋಸ್ಟ್ ಡೇಂಜರಸ್ ಆಗುತ್ತೆ. ಎಂಡಿಂಗ್ ಟೈಮ್ ಫ್ಯಾಮಿಲಿ ಮೆಂಬರ್. ತ್ರಿಕೋಣದಲ್ಲಿ ರಾಹು ಇದ್ದಾಗ ಅಲ್ಲಿ ಪ್ರಾಬ್ಲಮ್ ಕೊಡಬೇಕು ಅವನು. ಎಸ್. ಸೊ ಮೀನ ಕಟಕ ಅಂಡ್ ವೃಶ್ಚಿಕ. ಮೀನಾ ಕಟಕ ಅಲ್ಲ ಮೀನಾ ಕಟಕ ವೃಶ್ಚಿಕ ನೋಡಮ್ಮ, ಇಲ್ಲಿ ಬರುತ್ತಿದ್ದು ಕರೆಕ್ಟ್ ಗೊತ್ತಾಯ್ತು. ಕಾಂಬಿನೇಷನ್ ಹೆಂಗ್ ಬರುತ್ತೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಸೇರ್ಬಿಡ್ತಾರೆ ಇಲ್ಲಿ. ಹೈಡ್ರಾಮಾ ಅಲ್ಲಿ. ಅಥವಾ ಅರ್ಲಿಯರ್ ಏನಾರ ಇಲ್ಲಿ ಗುರು ಆವಾಗ ಎಲ್ಲಿ ಬರ್ತಾನೆ ನೋಡಿ, ಇಲ್ಲಿ ಬಂದಾಗ ಗುರು ಇಲ್ಲಿ ಬರ್ತಾನೆ 25 ಎಲ್ಲಿ ಬಂದ, ಮಿಥುನದಲ್ಲಿ ಬಂದ. ಆವಾಗ ಏನಾಯ್ತು, ಇಲ್ಲಿ ಬುಧ ಇದ್ರೆ ಇಸ್ ಎಕ್ಸ್ಚೇಂಜ್. ಬುಧ ಅವನ ಮನೇಲಿ ಹೋಗ್ತಾನೆ, ಗುರು ಅವನ ಮನೇಲಿ ಬರ್ತಾನೆ. ಸೊ ಗುರು ಬಂದಿರೋ ಕಾರಣದಿಂದ ಗುರು ಇಸ್ ಯಾರ ದೊಡ್ಡವರು ಅಥವಾ ಗುರು ಇರೋ ಕಾರಣದಿಂದ ಏನಾಗುತ್ತೆ, ಬುಧನ್ ಎಕ್ಸ್ಚೇಂಜ್ ಆದ ಕಾರಣದಿಂದ ಫಂಕ್ಷನ್ ಇನ್ ಫ್ಯಾಮಿಲಿ ಅಂತ ಅಲ್ಲಿ ಬರುತ್ತೆ. ಒಳ್ಳೆ ಫಂಕ್ಷನ್ ಆಗಬೇಕಲ್ಲಿ, ಮ್ಯಾರೇಜ್ ಲೈಕ್ ಫಂಕ್ಷನ್ ಆಗ್ಬೋದು. ಅಥವಾ ಬುಧ ಇರೋ ಕಾರಣದಿಂದ ಫ್ಯಾಮಿಲಿಯಲ್ಲಿ
ಬರ್ತ್ ಆಫ್ ಚೈಲ್ಡ್. ಬುಧನಿಗೆ ಚೈಲ್ಡ್ ಅಂತಾನು ಹೇಳಿದ್ದಾರೆ. ಫ್ಯಾಮಿಲಿಯಲ್ಲಿ ಕಾಂಬಿನೇಷನ್ ಬಂದಾಗ ಡೆತ್ ಅಂತ ಹೇಳ್ತಾರಲ್ವಾ ಗುರುಗಳೇ? ಏನಮ್ಮ ಏನಮ್ಮ ಬುಧನ್ ಕಾಂಬಿನೇಷನ್ ಬಂದಾಗ ಡೆತ್ ಅಂತಾನು ಹೇಳ್ತಾರಲ್ವಾ? ಇಲ್ಲ ಇಲ್ಲ ಇಲ್ಲ, ಬುಧನ್ ಕಾಂಬಿನೇಷನ್ ಬಂದರೂ ಕೂಡ ಅದು ಕಂಡೀಷನ್ಸ್ ಅಪ್ಲೈ ಬೇರೆ ಇರುತ್ತೆ ಅಲ್ಲಿ. ಇಲ್ಲಿ ಎಕ್ಸ್ಚೇಂಜ್ ಆಯಿತು. ಬುಧನ್ ಮನೆಯಲ್ಲಿ ಗುರು ಹೋದ, ಗುರು ಅವನ ಮನೇಲಿ ಬರ್ತಾನೆ. ಇಲ್ಲಿ ಆಲ್ರೆಡಿ ಬುಧ ಇರೋ ಕಾರಣದಿಂದ ಬುಧ ಇಸ್ ಎಕ್ಸ್ಚೇಂಜ್, ಅರ್ಥ ಮಾಡ್ಕೊಳ್ಳಿ. ಸೊ ಎರಡನೇದು ಏನಾಗತ್ತೆ, ಇಲ್ಲಿ ಏನೇನಾಗತ್ತೆ ನೋಡಿ, ಬುಧ ಎಕ್ಸ್ಚೇಂಜ್ ಆದ ಕಾರಣದಿಂದ ತಮ್ಮ ಇದ್ರೆ ಸರ್ ಬುಧ ನೀಚನಾಗಿದ್ರೆ, ಇವಾಗ ಮೀನದಲ್ಲಿ ಬುಧ ಇದ್ರೆ ನೀಚ ಅಲ್ವಾ? ಇರ್ಬೋದು. ಬುಧ ನೀಚ ಇದ್ರೆ ಅಲ್ಲಿ ಎಕ್ಸ್ಚೇಂಜ್ ಆದ್ನಲ್ಲಮ್ಮ, ಫಂಕ್ಷನ್ ಆಗತ್ತಾ? ಅಂದ್ರೆ ಎಕ್ಸ್ಚೇಂಜ್ ಆದ್ರೂ ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇಲ್ಲಿ ನೀಚತ್ವ ಉಚ್ಚತ್ವ ಆಮೇಲಿನ ಪ್ರಶ್ನೆ. ಓಕೆ. ಅವನ ಗುಣಧರ್ಮಗಳು ಎಲ್ಲ ಹೋಗುತ್ತೆ. ನೀಚತ್ವ ಅನ್ನೋದು ಅದು ಬೇರೆ ಬೇರೆ ವಿಚಾರ. ಬಟ್ ಇಲ್ಲಿ ಫಂಕ್ಷನ್ ಆಗ್ಬೇಕಾಗಿರೋದು ಫಂಕ್ಷನ್ ಆಗುತ್ತೆ. ದಟ್ ಈಸ್ ದೇರ್. ಅರ್ಥ ಆಯ್ತಾ? ಶುಕ್ರ ಯಾರಿಗೆ ಇಲ್ಲಿದ್ದಾನೆ, ಸಾಧಾರಣವಾಗಿ ಇಲ್ಲಿ ರಾಹು ಎಂಟ್ರಿ ಆಗಿ ಇಲ್ಲಿ ಬರೋ ತನಕ ಇಸ್ ಟೇಕಿಂಗ್ ಏನಾಗುತ್ತೆ, ಪ್ರಾಪರ್ಟಿ, ಜ್ಯುವೆಲ್ಸ್, ವೆಹಿಕಲ್, 4 ವೀಲರ್ ಸ್ಪೆಷಲಿ ಆರ್ ಪರ್ಚೇಸಿಂಗ್. ಇನ್ನೊಂದ್ಸತಿ ಹೇಳ್ತಾರೆ ಗೊತ್ತಾಗ್ಲಿಲ್ಲ. ರಾಹು ಇಲ್ಲಿ ಬಂದಲ್ಲಮ್ಮ, ರಾಹು ಇಲ್ಲಿ ಬರ್ತಾ ಇದ್ದಾನೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಎಂಟ್ರಿ ಆದಮೇಲೆ ಮೀನದಲ್ಲಿ ಯಾರಿಗೆ ಶುಕ್ರ ಇದ್ದಾನೆ, ಬಾಕಿ ಗ್ರಹಗಳಿದ್ದಾರೆ ಅದು ಡಿಫ್ರೆಂಟ್ ಮ್ಯಾಟರ್. ಬಟ್ ಯಾವಾಗ ಶುಕ್ರನ ಹತ್ರ ಬರ್ತಾನೆ, ನಿಯರೆಸ್ಟ್ ಬಿಫೋರ್ 5 ಡಿಗ್ರಿ ಟು ಆಫ್ಟರ್ 5 ಡಿಗ್ರಿ, ಆ 10 ಡಿಗ್ರಿ ಒಳಗಡೆ ಅವರು ವೆಹಿಕಲ್ ಪರ್ಚೇಸ್ ಮಾಡಬೇಕು, 4 ವೀಲರ್ ಸ್ಪೆಷಲಿ. ಸೆಕೆಂಡ್ ಒನ್ ಪ್ರಾಪರ್ಟಿ ಆಗಬೇಕು, ಈ ಎರಡರಲ್ಲಿ ಒಂದು ಆಗೇ ಆಗುತ್ತೆ ಅವರಿಗೆ. ಆರ್ ಹೈಲಿ ಕಾಸ್ಟ್ಲಿಯೆಸ್ಟ್ ಇನ್ವೆಸ್ಟ್ಮೆಂಟಲ್ಲಿ ಆಗುತ್ತೆ. ರಾಹು will be seeing ಶುಕ್ರ in the second house ಅಲ್ವಾ ಸರ್? ಯಾಕೆ ಕನ್ಫ್ಯೂಸ್ ಮಾಡ್ತೀರಾ? ಮೀನ ಅಂತ ಹೇಳ್ತಾ ಇರೋದು ಗುರುಗಳು. ಮೀನದಲ್ಲಿ ಇವಾಗ ಮೀನದಲ್ಲಿ ಹೋಗ್ತಾ ಇದ್ದಾನಮ್ಮ ರಾಹು, ಇವಾಗ ಮೀನದಲ್ಲಿ ಹೋಗ್ತಾ ಇದಾರೆ. ರಿಷಭಕ್ಕೆ ಹೋದ್ರೆ ಇದು ಶುಕ್ರ ಮೀನದಲ್ಲಿ ಇದ್ರೆ ಅವಾಗ 4 ವೀಲರ್ ಪರ್ಚೇಸ್, ಪ್ರಾಪರ್ಟಿ ಪರ್ಚೇಸ್ ಅಲ್ಲ. ಇಟ್ಸ್ ಟೋಟಲ್ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ, ಟೋಟಲ್ ಕನ್ಫ್ಯೂಷನ್. ಯಾಕೆ ಕನ್ಫ್ಯೂಸ್ ಮಾಡ್ಕೊತೀರಾ? ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ ಶುಕ್ರ ಇದ್ದಾನೆ, ಆಯ್ತಾ? ರಾಹು ಇಲ್ಲಿ ಎಂಟ್ರಿ ಅದ. ನವೆಂಬರ್ 2023 ಇಲ್ಲಿ ಎಂಟ್ರಿ ಆಗಿ ಇದರ ಮೇಲೆ ಕ್ರಾಸ್ ಆಗಿ ಕೆಳಗಡೆ ಹೋಗೋ ತನಕನೂ ಎನಿ ಟೈಮ್ ದೇ ಹ್ಯಾವ್ ಟು ಪರ್ಚೇಸ್ ಅಷ್ಟೇ. ಅಲ್ಲಿ ವಿತಿನ್ 2.5 years, 1.5 years, ಸಾರಿ 1.5 year. 1.5 year ಬೇಕಾಗಿಲ್ಲ. ಅದು ಆ ಡಿಗ್ರಿ 5 ಡಿಗ್ರಿ ಹಿಂದೆ 5 ಡಿಗ್ರಿ ಮುಂದೆ ತಗೊಂಡ್ರೆ ಆಯ್ತು. ಅಲ್ಲಿಗೆ ಶುಕ್ರನಿಂದ 5 ಡಿಗ್ರಿ ಹಿಂದೆ ಆ್ಯಂಡ್ 5 ಡಿಗ್ರಿ ಮುಂದೆ. ಆ 6 months ಅಲ್ಲಿ ಅವ್ರು ತಗೋಬೇಕು, ಡಿಪೆಂಡ್ ಆನ್ ಡಿಗ್ರಿ. 29 ಡಿಗ್ರಿ ಇದ್ದಾಗ ಇಲ್ಲಿ ಹೋಗೋಕ್ಕಿಂತ ಮೊದಲೇನೆ ಅವ್ರು ತಗೋತಾರೆ. 2-3 months earlier they are purchasing. ಅಂದರೆ ಲಾಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ 2023 ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪರ್ಚೇಸ್ ಮಾಡ್ತಾರೆ. ಈಸ್ ಅ ನಿಯರೆಸ್ಟ್ ಡಿಗ್ರಿ ಕ್ರಾಸ್ ಮಾಡೋ ಸ್ಥಿತಿಯಲ್ಲಿದ್ದರೆ ಇಲ್ಲಿ ನಿಯರೆಸ್ಟ್ 29 ಡಿಗ್ರಿ 30 ಡಿಗ್ರಿ 29 ಡಿಗ್ರಿ ಹತ್ರ ಬಂದಾಗ ಇಲ್ಲಿ -5 ಅಷ್ಟೇ. ಸೊ ಅರ್ಲಿಯರ್ ಅವರು ತಗೋತಾರೆ. ಇಲ್ಲಿ ಯಾವಾಗೂ ಯಾವುದೇ ಗ್ರಹದ ಎಫೆಕ್ಟ್ ಪ್ಲಸ್ ಆ್ಯಂಡ್ ಮೈನಸ್ 5 ಡಿಗ್ರಿ ಸ್ಟಾರ್ಟ್ ಆಗುತ್ತೆ, 5 ಡಿಗ್ರಿ ಆದಮೇಲೆ ಕ್ಲೋಸ್ ಆಗುತ್ತೆ ಎಫೆಕ್ಟ್ಸ್. ಆ 10 ಡಿಗ್ರಿಯಲ್ಲೇ ಅವ್ರು ಆಟ ಆಡೋದು. ಇಂಪಾರ್ಟೆಂಟ್ ಫ್ಯಾಕ್ಟರೇ ಅದು ಅಲ್ಲಿರುವಂಥದ್ದು. ಯಾವುದೇ ಇರ್ಬೋದು,
ಬಟ್ ಇದು ಪಾಯಿಂಟ್ ಔಟ್ ಯಾರದ್ದೇ ಜಾತಕದಲ್ಲಿ ಎಲ್ಲೇ ಇರ್ಬೋದು ಶುಕ್ರ, ಅಲ್ಲಿ ಟ್ರಾನ್ಸಿಟ್ ಆಗಬೇಕಾದ್ರೆ ಇಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳಿದೆ ಅಷ್ಟೇ. ಬೇರೆ ಬೇರೆ ಕಡೆ ಇದ್ದರೆ ಬೇರೆ ಬೇರೆ ರಿಸಲ್ಟ್ ಬರುತ್ತೆ ಅಂತಲ್ಲ, ಯಾರಿಗೆ ಅದಾಗುತ್ತೆ ಅವ್ರು ತಗೋತಾರೆ. ಅಲ್ಲಿ ಎಲ್ಲೇ ಇರ್ಬೋದು, ಅವನು ಇವನ್ ನೀಚನದಲ್ಲಿರ್ಬೋದು, ಇಲ್ಲಿರ್ಬೋದು, ಇವನ್ ಇಲ್ಲಿರ್ಬೋದು ವೀನಸ್. ಇಲ್ಲೇ ರಾಹು ಹೋಗ್ತಾ ಇರಬೇಕಾದ್ರೆ ಅವನು ರಾಹು ಇಲ್ಲಿಂದ ಹಿಂಗೆ ಬರಬೇಕಾದ್ರೆ ಅವ್ನು ಕೊಡಬೇಕು. ದಟ್ ಇಸ್ ದ ಪ್ರಿನ್ಸಿಪಲ್. ಅದು ಶುಕ್ರನ ಮೇಲೆ ರಾಹು ಹೋಗ್ತಾ ಇರಬೇಕಾದ್ರೆ ಅವನು ಕೊಡಬೇಕು. ಈವನ್ ಫಿಫ್ತಲ್ಲಿ ಹೋಗ್ತಾ ಇದ್ರು ಕೊಡ್ತಾನೆ. ಇಲ್ಲಿಂದ ರಾಹು ಇಲ್ಲಿ ಹೋಗ್ಬೇಕಾದ್ರೆ ಎಫೆಕ್ಟ್ಸ್ ಅಲ್ಲೂ ಕೊಡಬೇಕು ಅವನು. ಅದು ಪ್ರಿನ್ಸಿಪಲ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ. 159 ಆಲ್ವೇಸ್ ಆಗುತ್ತೆ ಅಲ್ಲಿ. ಯಾವುದೇ ಗ್ರಹದಿಂದ ಯಾವುದೇ ಗ್ರಹಕ್ಕೆ, ಯಾವುದೇ ಗ್ರಹ. ಇವಾಗ ಶುಕ್ರ ಇಲ್ಲಿದ್ದಾನೆ, ಕೆಲವರಿಗೆ ಮಾರ್ಸ್ ಇಲ್ಲಿದ್ದರೆ, ಇಲ್ಲಿ ರಾಹು ಟ್ರಾನ್ಸಿಟ್ ಆಗ್ತಾ ಇದ್ದಾನೆ, ಅವರಿಗೆ 1.5 ಇಯರ್ ಮದುವೆ ಆಗಿದ್ದರೆ ಅವರಿಬ್ಬರಲ್ಲಿ ಪ್ರಾಬ್ಲಮ್ಸ್ಗಳು ನಿಯರೆಸ್ಟು ಡೈವರ್ಸ್ ಬರುತ್ತೆ. ಬಟ್ ಡೈವರ್ಸ್ ಆಗೋದಿಲ್ಲ. ಯಾಕಂದ್ರೆ ರಾಹು ಕಟ್ ಮಾಡಲ್ಲ, ಪೇನ್ ಕೊಡ್ತಾನೆ. ಕೇತು ಕಟ್ ಮಾಡ್ತಾನೆ. ಕೇತು ಇಲ್ಲಿ ಇಬ್ಬರ ಮಧ್ಯೆ ಹೋಗಿದ್ರೆ, ಅಕಸ್ಮಾತ್ ಇಲ್ಲಿ ಇವಾಗ ಶುಕ್ರ ಮತ್ತು ಮಂಗಳನೂ ಒಟ್ಟಿಗೆ ಇದ್ದರೆ ಕನ್ಯಾದಲ್ಲಿ, ಶನಿನೂ ಅಲ್ಲಿದ್ದಾನೆ, ಕರ್ಮ ತಡೆ. ಶುಕ್ರ ಮತ್ತು ಮಾರ್ಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಡಿವೈಡ್. ಇವಾಗಿನ ಕಂಡೀಷನ್ ಪ್ರಕಾರ ಇಲ್ಲಿ ಇದ್ದವರಿಗೆ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ದೂರ ಮಾಡಲೇಬೇಕು ಅವನು. ಅಕಸ್ಮಾತಾಗಿ ಕೆಲಸದಲ್ಲಿ ಅವರು ಫಾರಿನಿಗೆ ಹೋದರೆ ದೇ ಆರ್ ಬಚಾವ್. ಅದರ್ವೈಸ್ ಕೋರ್ಟ್ ಆಫ್ ಲಾ ಆಗ್ಬಿಡುತ್ತಲ್ಲಿ. ಕಂಪಲ್ಸರಿ ಬೇಕಾ ಬೇಡವಾ, ಯಾವುದೋ ಒಂದು ಕಂಡೀಷನಲ್ಲಿ ಅವ್ರ ಮೈಂಡ್ ತಲೆ ಕೆಟ್ಟು ಅಲ್ಲಿ ಡೈವರ್ಸ್ ಆಗ್ಬಿಡುತ್ತೆ. ಇಲ್ಲಿ ಬಚಾವ್ ಮಾಡೋಕ್ಕಾಗಲ್ಲ. ಯಾರೇ ಜಾತಕದಲ್ಲಿ ಶುಕ್ರ ಇಲ್ಲಿ ಶುಕ್ರ ಇದ್ದಾನೆ, ಇಲ್ಲಿ ಮಾರ್ಸ್ ಇರ್ಬೋದು, ಅಥವಾ ಇಲ್ಲಿ ಮಾರ್ಸ್ ಇರ್ಬೋದು, ಅಥವಾ ಇಲ್ಲಿ ಮಾರ್ಸ್ ಇರ್ಬೋದು, ಅಥವಾ ಇಲ್ಲಿ ಮಾರ್ಸ್ ಇರ್ಬೋದು. ನೋಡಿ ಪಕ್ಕದಲ್ಲೇ ಇದ್ರೂ ಕೂಡ ಆ ಕಂಡೀಷನ್ ಅಪ್ಲೈ ಆಗುತ್ತೆ. ಸೇಮ್ ಡೈರೆಕ್ಷನ್, ಹೆವಿ ಪ್ರಾಬ್ಲಮ್ಸ್ ಬರುತ್ತೆ ಅಲ್ಲಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಬುಧ ಅಥವಾ ಗುರು ದೃಷ್ಟಿ ಇದ್ದಾಗ, ಅಥವಾ ಗುರು ವಕ್ರನಾಗಿದ್ದರೆ, ಕೆಲವು ಸಂದರ್ಭದಲ್ಲಿ ಕೆಲವು ಟೈಮ್ ಅವರು ಬೇರೆ ಇರ್ತಾರೆ, ಆದರೆ ಆಮೇಲೆ ತಿರ್ಗಾ ಒಟ್ಟಾಗ್ತಾರೆ. ಇಯರ್ಸ್ ಟುಗೆದರ್, ಒಬ್ಬರೊಬ್ಬರು ಮುಖ ನೋಡಲ್ಲ, ಆದರೆ ಆಮೇಲೆ ಕಮಿಂಗ್ ಬ್ಯಾಕ್, ತಿರ್ಗಾ ಅವರು ಒಟ್ಟಾಗ್ತಾರೆ. ಅದು ಭಾಳ ರೇರ್ ಕಂಡೀಷನ್ಸ್ ಇವೆಲ್ಲ, ಒಟ್ಟಾಗುವಂಥ ತಿರ್ಗಾ. ಕೇತು ಹೋಗ್ತಾ ಇದ್ದರೆ ಅಲ್ಲಿ ಭಾಳ ಕಷ್ಟದ ಕೆಲಸ, ಅದು ತುಂಬ ಕಷ್ಟದ ಕೆಲಸ. ಇವನ್ ಶನಿ ಇಲ್ಲಿದ್ದಾನೆ ಇವಾಗ. ಅಕಸ್ಮಾತಾಗಿ ಕೇತು ಇಲ್ಲಿದ್ದಿದ್ರೆ, ಇಲ್ಲಿರೋ ಸಂದರ್ಭದಲ್ಲಿ ಡೈವರ್ಸೇ ಆಗ್ಬೋದಲ್ಲ, ಅದು ದಟ್ ಈಸ್ ಡೈವರ್ಸ್. ಆಗ್ಬೋದ ಪ್ರಶ್ನೆನೇ ಇಲ್ಲ ಅಲ್ಲಿ. ಇಲ್ಲಿ
ಕುಂಭದಲ್ಲಿ ಯಾರಿಗೆ ಶುಕ್ರ ಮತ್ತು ಮಂಗಳ ಇದ್ದಾನೆ, ಸೊ ಇವರಲ್ಲಿ ಡಿಫ್ರೆನ್ಸಸ್ ಮಾಡ್ತಾನೆ ಅವನು ಶನಿ ಹೋಗ್ತಾ ಇರಬೇಕಾದ್ರೆ. ಕೇತು ಇಲ್ಲಿ ಇರಬೇಕಾದ ಪ್ರಾಬ್ಲಮ್ ಕೊಟ್ಟ ಇಲ್ಲಿ ತುಲಾದಲ್ಲಿ ಇರಬೇಕಾದ್ರೆ ಅವನು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಯಾಕೆಂದರೆ ಡೈರೆಕ್ಟ್ ಕನೆಕ್ಷನ್ ಇಲ್ಲಿ ಬರುತ್ತೆ, ಇಲ್ಲಿ ಕನೆಕ್ಷನ್ ಬರುತ್ತೆ. ಅಥವಾ ಇವು ಇಲ್ಲೇ ಹೋಗಬೇಕಾದ್ರೆ ಪ್ರಾಬ್ಲಮ್ ಕೊಟ್ಟವನು. ಇಲ್ಲೇ ಹೋಗಬೇಕಾದ್ರೆ ಅಂದರೆ 1 2 3 4 5 6 1 2 3 4 5 6 ಹೆಚ್ಚು ಕಮ್ಮಿ 8 to 9 ಇಯರ್ಸ್ ಬ್ಯಾಕ್ ಹಿಂದೆ ಡೈವರ್ಸ್ ಆಗಿರುತ್ತಲ್ಲಿ. ಯಾಕಂದರೆ ಇಲ್ಲಿ ಬಂದಿದ್ದ ಕೇತು ಅವಾಗ. ಟೂ 2013, 14, 15, 16 ಆ ಪೀರಿಯಡ್ ಏನಿದೆ ಇಲ್ಲಿ ಬಂದಿದ್ದಕ್ಕೆ. ಸೊ ಎಫೆಕ್ಟ್ಸ್ ನೋಡಬೇಕಾದ್ರೆ ಯಾವಾಗಲೂ ಮೇಜರ್ ಆಗಬೇಕಾಗಿರುವಂಥದ್ದು, ಇಂಪಾರ್ಟೆಂಟ್ ಇರುವಂಥದ್ದು ಶನಿ, ಗುರು, ರಾಹು ಮತ್ತು ಕೇತು. ರಾಹು ಪೂರ್ತಿ ಡಿಟ್ಯಾಚ್ ಮಾಡಲ್ಲ, ಟಾರ್ಚರ್ ಮಾಡ್ತಾನೆ. ಕೇತು ಡಿಟ್ಯಾಚ್ ಮಾಡ್ತಾನೆ. ಅಂದರೆ ಹಾರ್ಟಲ್ಲಿ ಕೆಲವರಿಗೆ ಪೇಸ್ ಮೇಕರ್ ಕೂರಿಸ್ತಾರೆ, ಅಟ್ಯಾಚ್ಮೆಂಟ್ ಬೈ ರಾಹು. ಒಂದು ವಾಲ್ವೆ ತೆಗೆದಾಕ್ತಾರೆ ಕೇತು. ಆಪ್ರೇಷನ್ಸ್, ಬೋತ್ ಆರ್ ಆಪ್ರೇಷನ್ಸ್, ಬೋತ್ ಆರ್ ಸರ್ಜಿಕಲ್ ಆಗಲೇಬೇಕು ಅವರಿದ್ದಾಗ. 6th ಲಾರ್ಡ್ ಜೊತೆಗಿದ್ದಾಗ ಆಪ್ರೇಷನ್ ಇಸ್ ಕಂಪಲ್ಸರಿ. ಅಥವಾ ರಾಹು ವಿನಾಶಕ ನಕ್ಷತ್ರದಲ್ಲಿದ್ದಾಗ, ಕೇತು ವಿನಾಶಕ ನಕ್ಷತ್ರದಲ್ಲಿದ್ದಾಗ, ಅಂದರೆ 88ನೇ ಪಾದ ಚಂದ್ರದಿಂದ, ಇನ್ನೇನು ಹೇಳಿದೆ, ಚಂದ್ರಪಾದದಿಂದ 88ನೇ ನಕ್ಷತ್ರ ಅಧಿಪತಿಯಾಗಿ ರಾಹು ಅಥವಾ ಕೇತು ಇದ್ದರೆ ಸರ್ಜರಿ ಇಸ್ ಕನ್ಫರ್ಮ್. ಅಲ್ಲಿ ಯಾವ ಕೇತು ಇದ್ದರೆ ತೆಗೆದಾಕ್ಬಿಡ್ತಾರೆ ಪಾರ್ಟು, ರಾಹು ಇದ್ದರೆ ಅಲ್ಲೇ ಅಡ್ಜಸ್ಟ್ ಮಾಡ್ತಾರೆ, ಅದಕ್ಕೆ ಸಪೋರ್ಟೇಬಲ್ ಪಾರ್ಟ್ ಹಾಕ್ತಾರೆ. ಇವಾಗ ಕಾಲು ಮುರಿದ್ರೆ ಏನಾಗ್ತಾರೆ, ಸ್ಟೀಲ್ ರಾಡ್ಸ್ ಹಾಕ್ತಾರಲ್ಲ, ದಟ್ ಈಸ್ ಅ ರಾಹು. ಶುಗರ್ ಆದಾಗ ಬೆರಳು ಕಟ್ ಮಾಡಿ ಹಾಕ್ಬಿಡ್ತಾರೆ, ಕಾಲೇ ಕಟ್ ಮಾಡಿ ಹಾಕ್ಬಿಡ್ತಾರೆ, ದಟ್ ಈಸ್ ಕೇತು. ಬಟ್ ಕಾಂಬಿನೇಷನ್ ಮಾರ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎರಡು ಕಡೆ ಮಾರ್ಸ್ ಇಸ್ ಶಸ್ತ್ರ, ವೆಪನ್. ಮಾರ್ಸ್ ಇಲ್ಲದೆ ಆಪರೇಷನ್ ಆಗೋದಿಲ್ಲ. ಮಾರ್ಸ್ ಕನೆಕ್ಷನ್ ಇದ್ದೇ ಇರುತ್ತೆ ಅಂಥ ಕಂಡೀಷನಲ್ಲಿ. ಸಾಧಾರಣವಾಗಿ ದೃಷ್ಟಿನಾರು ಇರಬೇಕು. 7, 4, 8 ಯಾವ ದೃಷ್ಟಿ ಇದ್ರೂ ಆಗತ್ತೆ. ಅಥವಾ ಇಲ್ಲಿ 2ನೇ ಮನೆಯಲ್ಲಿದ್ದರೂ ವಕ್ರನಾಗಿ ನೋಡಿದರೂ ಆಗತ್ತೆ. ಅಥವಾ ಹಿಂದೆ ಇದ್ರೂ ಆಗತ್ತೆ. ಇಲ್ಲಿ ಮಾರ್ಸ್ ಬ್ಯಾಕ್ ಸೈಡ್, ಇಲ್ಲಿಂದ ಮುಂದೆ ಹೋಗ್ತಾನೆ, ಈ ಕಡೆಯಿಂದ ಹಿಂದಿಂದ ಕೆಳಗಡೆಯಿಂದ ಬರ್ತಾನೆ. ಸೊ ಬೋತ್ ಕನೆಕ್ಷನ್ ಯಾವ ಥರ ಇದ್ರೂ ಅಪ್ಲಿಕೇಶನ್ ಆಗುತ್ತಲ್ಲಿ, ಅಪ್ಲೈ ಆಗುತ್ತೆ. ಸೊ ಮಾರ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ವೆಹಿಕಲ್ಸ್ ಇರ್ಬೋದು, ವೆಹಿಕಲ್ ಆಕ್ಸಿಡೆಂಟ್ಸ್ ಇರ್ಬೋದು, ಸರ್ಜಿಕಲ್ ಇದು ಇರ್ಬೋದು, ಯಾವುದೇ ಕಂಡೀಷನಲ್ಲಿ ಅದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಅದಕ್ಕೆ ನೀವು ಆಲ್ರೆಡಿ ಮಾರ್ಕ್ ಮಾಡ್ಬೋದು, ಕೇತು ಎಷ್ಟನೇ ವರ್ಷ ಅಲ್ಲಿ ಬರ್ತಾನೆ ಅಲ್ಲದೆ ಶನಿ ಎಷ್ಟನೇ ವರ್ಷ ಬರ್ತಾನೆ. ಟೈಮಿಂಗ್ ನಾನು ಕೊಟ್ಟಿದ್ದೀನಿ. ಶನಿ 1 ವರ್ಷಕ್ಕೆ 1 ಡಿಗ್ರಿ ಹೋಗ್ತಾನೆ. ಸಾರಿ, 1 ಡಿಗ್ರಿ ಅಲ್ಲ, 1 ತಿಂಗಳಿಗೆ 1 ಡಿಗ್ರಿ ಹೋಗ್ತಾನೆ ಶನಿ. 30 ಡಿಗ್ರಿಗೆ 30 ಮಂತ್ಸ್ ಹೋಗ್ತಾನೆ. ರಾಹು ಮತ್ತು ಕೇತು
18 ವರ್ಷ ಹೋಗ್ತಾರೆ. ಒಂದು ರೌಂಡ್ ಪೂರ್ತಿ 18 ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿ ಬರ್ತಾರೆ. ಅದೇ ಪ್ರಕಾರವಾಗಿ 159 ಅವರು ಎಫೆಕ್ಟ್ ಕೊಡ್ತಾರೆ. ನೋಡಿ, ಇಲ್ಲಿ ರಾಹು ಇದ್ದಾನೆ, ವೃಶ್ಚಿಕದಲ್ಲಿ ಎಫೆಕ್ಟ್ ಕೊಡ್ತಾನೆ, ಪ್ಲಸ್ ಇಲ್ಲೂ ಎಫೆಕ್ಟ್ ಕೊಡ್ತಾನೆ. ಎಲ್ಲಿ? ಕರ್ಕಾಟಕದಲ್ಲಿರೋ ಕಾರಣದಿಂದ, ಕರ್ಕಾಟಕದಲ್ಲಿ ಚಂದ್ರ ಇದ್ದರೆ ಚಂದ್ರ ರಾಹು ಸೈಕಲಾಜಿಕಲ್ 1, ಎರಡನೇದು ಮದರ್ ಇನ್ ಲಾ ಇನ್ ದ ಟಾರ್ಚರ್, ಥರ್ಡ್ ಮದರಿಗೆ ಕೆಲವು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ತೊಂದರೆ, ಅದು ತೋರಿಸುತ್ತೆ. ಕಂಡೀಷನ್ ಅಪ್ಲೈ ಆಗುತ್ತೆ. ಅರ್ಥ ಆಯ್ತಾ? ಆ ಥರ ಕಂಡೀಷನ್ಸ್ ಮೋಸ್ಟ್ಲಿ. ಅದಕ್ಕೆ ಯಾವುದೇ ಜಾತಕ ಫಸ್ಟ್ ತಗೊಂಡಾಗ ಕಂಡೀಷನ್ಸ್ ನೀವು ನೋಡಬೇಕಾಗಿರುವಂಥದ್ದು ಡಿಫ್ರೆನ್ಸ್ ಬಿಟ್ವೀನ್ ಶನಿ ಆ್ಯಂಡ್ ಕೇತು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಡಿಫೆಕ್ಟ್ ಮಾಡೋದೇ ಅವರಿಬ್ಬರು. ಶನಿಯಿಂದ ಕೇತುವಿಂದ ನೀವು ಲೆಕ್ಕ ಹಾಕ್ಬೋದು ಎಲ್ಲೆಲ್ಲಿ ಪ್ರಾಬ್ಲಮ್ ಬರುತ್ತೆ ಟ್ರಾನ್ಸಿಟಲ್ಲಿ. ಇಯರ್ಸ್ ಇಮಿಡಿಯೇಟ್ ನೀವು ಲೆಕ್ಕ ಹಾಕ್ಬೋದು. ಇಲ್ಲಿ ಇಂಥ ಟೈಮಲ್ಲಿ ಇಲ್ಲಿ ಬರ್ತಾನೆ, ಇಸ್ ಕನ್ಫರ್ಮ್ ಆಗಿಬಿಡುತ್ತೆ. ಅಲ್ಲಿ ಶನಿಯಿಂದ ಕೇತು, ಕೇತುವಿಂದ ಶನಿ ಕಾಂಬಿನೇಷನ್ ತಗೊಳ್ಳಿ, ಯಾವಾಗ ಗೊತ್ತಾಗ್ಬಿಡತ್ತೆ ನಿಮಗೆ. ಎಲ್ಲೇ ಇರ್ಬೋದು, ಎಲ್ಲನಾರ ಇರ್ಬೋದು, ಅದು ಪ್ರಾಬ್ಲಮ್ ಅಲ್ಲ. ನೋಡಿ, ಇಲ್ಲಿ ಕೇತು ಇದ್ದಾನೆ ಅಂತ ಹೇಳಿದ ಕೂಡಲೇ ಇಲ್ಲಿ ಶನಿ ಇದ್ದಾನೆ ಅಂದ್ಕೊಳ್ಳಿ. ಶನಿ ಇದ್ದಾಗ ಏನಾಗುತ್ತೆ, ಇಲ್ಲಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ನೋಡಿ. ಇಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಇಲ್ಲಿ ಕೆಳಗಡೆ ಬಂದ, ಇವನ್ ಮೇಲದ. ನೆಕ್ಸ್ಟ್ ಏನಾಗುತ್ತೆ, 31st ಇಯರ್ ಪ್ರಾಬ್ಲಮ್. ಸೆಕೆಂಡ್ 18th 19th ಇಯರ್. ಥರ್ಡ್ 36, 37, 38th ಇಯರ್. ಅವನು ಟಾರ್ಚರ್ ಕೊಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ 62 ಆಗಲ್ವಾ? ಅಲ್ಲಮ್ಮ, ಒಂದೇ ಅಲ್ಲ. ಇಲ್ಲಿ ನೋಡಿ, ಯಾಕೆ ಕನ್ಫ್ಯೂಸ್ ಮಾಡ್ಕೋತೀರಾ? ಅದೇ 2 ಮತ್ತು 3 ಆದ್ಮೇಲೆ ಪ್ಲಸ್ 30 ಅಂತಂದ್ರೆ 32 and 33 ಅಲ್ವಾ? ಒಂದು ನಿಮಿಷ ಇರು. ಇವಾಗ ಕೇತು ಕೆಳಗಡೆ ಬಂದ ಅಂತ ಇಟ್ಕ. ಕೇತು ಕೆಳಗಡೆ ಬಂದಾಗ ಸಾಧಾರಣ 2ನೇ ವರ್ಷ, 18 2 ಇಲ್ಲಿ ಬಂದಾಗ 2 18 20ನೇ ವರ್ಷ, 38ನೇ ವರ್ಷ ಪ್ಲಸ್ 46th ಇಯರ್, 64th ಇಯರ್, 18 ವರ್ಷ. ಇಲ್ಲಿ 2 ಬಂದ್ಮೇಲೆ ಅಡಿಷನಲ್ 18 ಇಯರ್ಸ್ ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ಕೇತುಗೆ. ಮನೆಗಳ ಪ್ರಕಾರ ಕರೆಕ್ಟ್. ನೆಕ್ಸ್ಟ್ ಏನಾಗುತ್ತೆ, ಶನಿ ಇಲ್ಲಿ ಹೋಗ್ತಾನೆ, ಅದು ಸೇಮ್ 2 to 3rd ಇಯರ್ ಪ್ಲಸ್ 30, 32nd and 33rd ಇಯರ್ ಪ್ಲಸ್ 30, 62 and 63rd ಇಯರ್. ಇಲ್ಲಿ ಪ್ರಾಬ್ಲಮ್ಸ್ ಕೊಡಬೇಕು. 2 ಕಡೆಯಿಂದನೂ ಕೌಂಟ್ ಮಾಡ್ಕೊಂಡು ಆ ಇಯರ್ನ ತಗೊಳ್ಬೇಕು. ಎಸ್, ಇಲ್ಲದಿದ್ರೆ ಹೆಂಗೆ ತಗೋತೀರ ನೀವು? ಇಷ್ಟೊಂದು ಕಷ್ಟ ಗುರುಗಳೇ. ಅಲ್ಲ, ಚೆಕ್ ಮಾಡಿ ಹೌದಾ ಅಲ್ವಾ ಅಂತ ನೀವು ಚೆಕ್ ಮಾಡಿ ಅದು ಹೇಳಬೇಕು. ಇದೆಲ್ಲ ಹಾಕಿ ಹೌದಾ ಅಲ್ವಾ ಅಂತ ನಿಮ್ಗೆ ಅರ್ಥ ಆಗ್ಬಿಡತ್ತೆ. ಯಾವಾಗ ಪ್ರಾಕ್ಟಿಕಲ್ ಮಾಡಿದೆ ನಿಮ್ಗೆ ಅರ್ಥ ಆಗಲ್ಲ. ಇದು ಮೇಜರ್ ಟ್ರಾನ್ಸಿಟ್ ನಾನು ಹೇಳ್ತಾ ಇರೋದು. ವೆರಿ ವೆರಿ ಮೇಜರ್ ಟ್ರಾನ್ಸಿಟ್ ಇದು. ಕೇತು ಶನಿ ಕಾಂಬಿನೇಷನ್ಸ್ ಯಾವಾಗಲೂ ಪ್ರಾಬ್ಲಮ್ಸ್. ಇನ್ನೊಂದು ಏನಾಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು, ಅದು ಒಂದಾಯ್ತಾ. ಶನಿ ಯಾವ ಮನೆಯಿಂದ ಎಲ್ಲಿ ಕೂತಿದ್ದಾನೆ, ಶನಿ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಕೂತಿದ್ದಾನೆ, ಆ ಮನೆಯ ಹಾಗೂ ಅವನು ನೋಡುವ ಭಾವಗಳ ನಾಶವು ಮಾಡ್ತಾನೆ, ಪ್ರಾಬ್ಲಮ್ಸ್ ಕೊಡ್ತಾನೆ.
ಅರ್ಥ ಆಗಿಲ್ಲ ನೋಡಿ. ಶನಿಗೆ ಎಲ್ಲೇ ಮನೆ ದೃಷ್ಟಿ ಒಂದೇ ಅಲ್ವಾ ಇರೋದು? ಇರಮ್ಮ ನೋಡಿ, ಇದು ಧನುರ್ ಲಗ್ನ ಇಟ್ಕೊಳ್ಳಿ. 2ನೇ ಮನೆಯಲ್ಲಿದ್ದಾನೆ. ಫಸ್ಟ್ ಡ್ಯಾಮೇಜ್ ಕೊಡೋದು ಫ್ಯಾಮಿಲಿ, ಐಸ್, ದೃಷ್ಟಿ, ವಾಕ್, ಬಾಯಿ. 2ನೇದು ಎಲ್ಲಿಂದ? ಇಲ್ಲಿಂದ 3ನೇ ಮನೆ. ಸೊ ಇದು ಪ್ರಾಪರ್ಟಿ ರಿಲೇಟೆಡ್. 7th ಹೌಸ್ ಇಲ್ಲಿ ನೋಡ್ದ 8 ಇನ್ ಲಾಸ್ ಮನೆಯಲ್ಲಿ. ನೆಕ್ಸ್ಟ್ 10ನೇ ಮನೆ 7 8 9 10 ಎಲ್ಡರ್ ಬ್ರದರ್ಸ್. ಆ ವಿಚಾರದಲ್ಲಿ ಪ್ರಾಬ್ಲಮ್ಸ್ ಕೊಡ್ತಾನೆ. ಆ ಏರಿಯಾದಲ್ಲಿ ಆ ಭಾವಕ್ಕೆ ಸಂಬಂಧಪಟ್ಟಿರುವಂಥ ಭಾವದ ಫಲವನ್ನು ನಾಶ ಮಾಡ್ತಾನೆ. ಚೆಕ್ ಮಾಡಿ, ಹೌದಲ್ವ? ಸೆವೆಂತ್ ಹೌಸ್, ಥರ್ಡ್ ಹೌಸ್, 10th ಹೌಸ್, ಲಗ್ನದಿಂದ. ಇವಾಗ ಈ ಲಗ್ನ ತಗೊಂಡಾಗ ಏನಾಗುತ್ತೆ, ಇಲ್ಲಿ ಶನಿ ಕೇತು ಇರಬೇಕಾದ್ರೆ ಶನಿ 3ನೇ ಮನೆ. ಸೊ ಇಲ್ಲಿಂದ 8ನೇ ಮನೆ ಬಂತು ಫಸ್ಟ್ ಆಫ್ ಆಲ್, ಇನ್ ಲಾಸ್. ನೆಕ್ಸ್ಟ್ 7ನೇ ಮನೆ ಬಂತು. 7ನೇ ಮನೆ ಅಂದ್ರೆ 12ನೇ ಮನೆ ಬಂತು. ಎಕ್ಸ್ಪೆನ್ಸಸ್, ಡಿಟ್ಯಾಚ್, ಸ್ಲೀಪ್, ನಿದ್ದೆ, ಸ್ವಪ್ನಗಳು ಜಾಸ್ತಿ ಬರ್ತವೆ. ಅರ್ಥ ಆಯ್ತಾ? ಖರ್ಚು ಜಾಸ್ತಿ ಆಗುತ್ತೆ, ಎಕ್ಸ್ಪೆನ್ಸಸ್. ನೆಕ್ಸ್ಟ್ 10ನೇ ಮನೆಯಲ್ಲಿ ನೋಡ್ತಾನೆ, ಇಲ್ಲಿ ನೋಡ್ತಾನೆ. ಸೊ 3ನೇದು ಸಿಬ್ಲಿಂಗ್, ಟ್ರಾವೆಲಿಂಗಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸಿಬ್ಲಿಂಗ್ಸ್ ರಿಲೇಟೆಡ್ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು. ಅಣ್ಣ ತಮ್ಮ, ಅಕ್ಕ ತಂಗಿ. ಅರ್ಥ ಆಯ್ತಲ್ಲ? ಗುರುಗಳೇ. ಅಂದರೆ ಅವರು ಲೈಫಲ್ಲಿ ಪ್ರಾಬ್ಲಮ್ಸ್ ಕೊಡ್ತಾನೆ. ಸಿಬ್ಲಿಂಗ್ಸ್ ಲೈಫಲ್ಲೂ ಪ್ರಾಬ್ಲಮ್ ಕೊಡ್ತಾನೆ. ಎರಡನೇದು ಇಲ್ಲಿ ಬಂದ ಇನ್ ಲಾಸ್ ಕಡೆ ಪ್ರಾಬ್ಲಮ್ಸ್ ಇರುತ್ತೆ. ಇನ್ ಲಾಸಲ್ಲಿ ಪ್ರಾಬ್ಲಮ್ ಇರುತ್ತೆ. ಫಸ್ಟ್ ಆಫ್ ಆಲ್ ಇದು 8ನೇ ಮನೆ ಆದ ಕಾರಣದಿಂದ 6 8, ಸೊ ಇವರಿಗೆ ಇನ್ ಲಾಸಿಗೆ ಆಗೋದಿಲ್ಲ. ಸೈಲೆಂಟ್ ಇದ್ದಷ್ಟು ಒಳ್ಳೆಯದು. 6 8 ಕಾಂಬಿನೇಷನ್. 6 ಮೇಷದಿಂದ ವೃಶ್ಚಿಕ 8 ಬಂತಲ್ಲಮ್ಮ. ವೃಶ್ಚಿಕದಿಂದ 6 ಯಾವ್ದು ಬಂತು? ಮೇಷ ಬಂತು. ನ್ಯಾಚುರಲ್ ಆಗಿ ಏನಿದು? ನ್ಯಾಚುರಲ್ ಆಗಿ 8ನೇ ಮನೆ ಇನ್ ಲಾಸ್. ಇವ್ರು ಹೈಡ್ ಮಾಡ್ತಾರೆ ಅಂದರೆ ಏನಂತಾರೆ ಅದಕ್ಕೆ, ಯಾವುದೇ ಒಂದು ಬಿಟ್ಕೊಡಲ್ಲ, ಗುಪ್ತವಾಗಿಡುವಂಥದ್ದು, ಓಪನ್ ಮಾಡೋದಿಲ್ಲ. ಅದು ಸ್ವಲ್ಪ ಜಾಸ್ತಿ ಇರೋದು, ಮುಚ್ಚಿಡೋದು. ಅರ್ಥ ಆಯ್ತಲ್ಲ ನಾ ಹೇಳಿದ್ದು? ಚೆಕ್ ಮಾಡಿ ನೋಡಿ. ಇದು ಯಾರದ್ದೇ ಜಾತಕದಲ್ಲಿ ಶನಿ ಇರೋದ್ರಿಂದ ಶನಿ ಎಲ್ಲಿ ನೋಡ್ತಾನೆ, ಅದಕ್ಕೆ ಶನಿ ಇರುವಂಥ ಮನೆಯನ್ನು ಬಚಾವ್ ಮಾಡಿದ್ರು ಬೇರೆ ಮನೆಗೆ ಅವನು ಡಿಸ್ಟರ್ಬ್ ಮಾಡ್ತಾನೆ. ಅದು ಗುರು ಉಲ್ಟಾ. ಗುರು ನೋಡುವಂಥ ಮನೆಗಳು ಶುಭ ಮಾಡ್ತಾನೆ, ಇರುವಂಥ ಮನೆಗಳನ್ನು ಹಾಳು ಮಾಡ್ತಾನೆ. ಡಿಫ್ರೆನ್ಸ್ ಅಷ್ಟೇ. ಮನೇಲಿ ಇರೋ ರಾಶಿಗಳ ನಕ್ಷತ್ರ ಯಾರು ಇರ್ತಾರೋ ಅವ್ರಿಗೆ ತೊಂದರೆ ಕೊಡ್ತಾನೆ ಅಲ್ವಾ ಸರ್? ನೆಕ್ಸ್ಟ್ ಇಯರ್ ಭಾವದ ಪ್ರಕಾರವಾಗಿ ನೋಡಬೇಕು, ಅದು ಯಾವ ಭಾವಕ್ಕೆ ಹೋಗ್ತಾನೆ.
ಮೇನ್ ಆಗಿ ಇದು ಭಾಳ ಇಂಪಾರ್ಟೆಂಟ್. ಟ್ರಾನ್ಸಿಟಿಗೆ ಗೋಚರಕ್ಕೆ ಸಹಜವಾಗಿರುವಂಥದ್ದು ಯಾವ ನಕ್ಷತ್ರನ ಇಲ್ಲಿ ಆರನೇ ಭಾವಕ್ಕೆ ಹೋದ್ರೆ ತೊಂದ್ರೆ. ಆ ರಿಲೇಟಿವ್ಗೂ ತೊಂದರೆ ಆಗುತ್ತೆ, ರಿಲೇಟಿವ್ಸಿಗೆ ತೊಂದರೆ ಆಗುತ್ತೆ. ನೋಡಿ ಇವಾಗ ನಿಮಗೆ ಗಾಡಿ ಬೆರಳಿಗೆ ಏಟು ಬಿತ್ತು, ಹೌದಾ? ಕಾಲಿಗೆ ಏಟು ಬಿತ್ತು ಏನ್ರಿ ಅಪರ್ಣ? ಹಾ ಗುರುಗಳೇ. ಕಾಲಿಗೆ ಏಟು ಬಿತ್ತು ಅಂತ ಹೇಳಿದರೆ ನಿಮ್ಮ 12ನೇ ಮೊನ್ನೆ ಆಪರೇಟ್ ಆಯಿತು. ಆಪರೇಟ್ ಆದಾಗ ಏನಾಗುತ್ತೆ, ಇಲ್ಲಿ 12ನೇ ಮನೆ ರಿಲೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಅವರಿಗೆ. ಅಲ್ಲಿ ಏನಾರು ಆಗಿರಬೇಕು, ಅದರ ಅರ್ಥ. ಕಾಲಿಗೆ ನಿಮ್ಗೆ ಏಟ್ ಬಿತ್ತಾ, 12ನೇ ಮನೆ ಬಂತು. ಇನ್ನೊಂದು ಏನಾಯ್ತು ನೋಡಿ, ಇಲ್ಲಿ 5ನೇ ಮನೆಗೆ 8ನೇ ಮನೆ ಬಂತಿದ್ದು, ಮಗಳಿಗೂ ತೊಂದರೆ ಆಯ್ತು. ಅಲ್ಲಿ ಮಗಳಿಗೂ ಮಗಳು ಹೊಡೆದ್ಲ ಗಾಡಿ. ಅರ್ಥ ಆಯ್ತಾ? ಆಗಿಲ್ಲ ಇನ್ನು. 5ನೇ ಮನೆಗೆ 8ನೇ ಮನೆ ಅಂದ್ರೆ ಅರ್ಥ ಆಗ್ಲಿಲ್ಲ ಗುರುಗಳೇ. ಅಲ್ಲಮ್ಮ, ಲಗ್ನ ಯಾವುದು ನಿಂದು? ಕರ್ಕಾಟಕ ಲಗ್ನ. ಕಾಲಿಗೆ ಏಟ್ ಬಿತ್ತು, ಪಾದ ಎಲ್ಲಿ? 12ನೇ ಮನೆ. ಬೆರಳು ಹಾ ಏನೇ ಇರ್ಬೋದು, ಪಾದಕ್ಕೆ ಏಟು ಬಿತ್ತು. ಇಲ್ಲಿ ಎಫೆಕ್ಟ್ ಆಗ್ಬೇಕಾದ್ರೆ ಫಸ್ಟಿಗೆ ನಿನ್ನ ಪಾದಕ್ಕೆ ಎಫೆಕ್ಟ್ ಬಿತ್ತು, 2ನೇ ಕಡೆ ಎಲ್ಲ ಆಯಿತು. ನಿನ್ನ ಮಗಳು ಇಲ್ಲಿಂದ 5ನೇ ಮನೆ ಯಾವ್ದು ಬಂತು? ಸಿಂಹಕ್ಕೆ ಮೀನ ಎಷ್ಟನೇ ಮನೆ ಬರುತ್ತೆ? 8ನೇ ಮನೆ ಬರುತ್ತೆ. 1 2 3 4 5 6 7 8. ಅವಳಿಗೂ ತೊಂದರೆ ಆಯ್ತಾ? ಇಲ್ಲ, ಅವಳಿಗೆ ಏನಾಗಿಲ್ಲ ಗುರುಗಳೇ. ಅಲ್ಲಮ್ಮ, ಗಾಡಿ ಹೊಡೆದ್ಲಲ್ಲ, ಗುಂಡಿ ಇಳಿಸ್ಕೊಂಡು. ಅಲ್ಲಲ್ಲ, ಅದೇ ಹೇಳಿದ್ದು. ಕಲ್ಲಿಗೆ ಹೊಡೆದ್ಲಲ್ಲ ಅವಳು. ಹೌದೌದು, ನನ್ನ ಕಾಲು ಕಲ್ಲಿಗೆ ಹೊಡೆದ್ರು. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಡ್ರಾಮಾ ಇರಬೇಕು, ಇಲ್ಲದೇ ಇದ್ರೆ ಆಗಲ್ಲ. ಅಲ್ಲಿ ಇನ್ನೊಂದು ಇದು ಚೆಕ್ ಮಾಡಿ, 12ನೇ ಮನೆಯಲ್ಲಿ ಬರುವಂಥ ರಿಲೇಟಿವ್ಸಿಗೆ ಏನು ತೊಂದರೆ ಆಯಿತು ಅಂತ ಅವತ್ತು, ಹಿಂದೆ ಮುಂದೆ. ರಿಲೇಟಿವ್ಸ್ ಅಂದ್ರೆ ಏನು ಬರ್ಕೊಂಡಿದ್ದೀರಾ? ಚಿಕ್ಕ ಇಲ್ಲಿ 6ನೇ ಮನೆ ಯಾರದ್ದು ಬರುತ್ತೆ ಇಲ್ಲಿ? ಅಲ್ಲಮ್ಮ, 6ನೇ ಮನೆ ಯಾರಿಗೆ ಬರುತ್ತೆ? ಸಪ್ತಮಕ್ಕೆ 6ನೇ ಮನೆ ಬರುತ್ತೆ. 7ನೇ ಮನೆಗೆ 6ನೇ ಮನೆ ಬರುತ್ತೆ. ಮದರ್ ಇನ್ ಲಾ 7th ಹೌಸ್, ಸ್ಪೌಸ್ 7th ಹೌಸ್. ಅರ್ಥ ಆಗ್ತಾ ಇದೆಯಾ? ಬ್ರದರ್ಸ್ ಚಿಲ್ಡ್ರನ್ ಇಸ್ 7th ಹೌಸ್. ಅಲ್ಲಿಗೆ 6 ಬಂತು, ಸೊ ಅವರಿಗೆ ಅಲ್ಲಿ ಎಫೆಕ್ಟ್ ಆಯಿತು. 12ನೇ ಮನೆಗೆ ರಿಲೇಟೆಡ್ ಯಾರಿದ್ದಾರೆ ನೋಡಿ, ಯಾರು ರಿಲೇಷನ್ ಬರ್ತಾರೆ ನೋಡಿ, ಇಲ್ಲಿಂದ ಏನು ಬರುತ್ತೆ ಅಂತ. ನಾ ಅದಕ್ಕೆ ಚಾರ್ಟ್ ಮಾಡಿ ರಿಲೇಟಿವ್ಸ್ ಬರ್ದಿಟ್ಕೊಳ್ಳಿ ಅಂತ ಯಾಕೆ ಹೇಳಿದ್ದು ನಿಮಗೆ? ಸರ್, ಡಾಟರ್ ಇನ್ ಲಾ, ಸನ್ ಇನ್ ಲಾ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಪಾರ್ಟ್ನರ್ಸ್ ರಿಲೇಷನ್. ಎಸ್, ಅಂದ್ರೆ ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಫಾದರ್ ಇನ್ ಲಾ, ಫಾದರ್ ಇನ್ ಲಾ. ಅರ್ಥ ಆಯ್ತಲ್ಲ? ಇನ್ನೊಂದೇನಾಗತ್ತೆ, ಇಲ್ಲಿ ಏನಾಗುತ್ತೆ, ಸ್ಪೌಸ್ ಅವ್ರ ರಿಲೇಟಿವ್ಸ್, ಸ್ಪೌಸ್ ರಿಲೇಟಿವಿಗೂ ತೊಂದರೆ ಆಗುತ್ತೆ ಅಲ್ಲಿ, ಅವ್ರ ಕಡೆ. ಅಥವಾ 6th ಹೌಸ್ ಹಾಸ್ಪಿಟಲ್, ಸ್ಪೌಸ್ ಕಡೆ ರಿಲೇಟಿವ್ಸಿಗೆ ಹಾಸ್ಪಿಟಲ್ ಆಗಿರಬೇಕು.
ಅಥವಾ ಸ್ಪೌಸ್ ರಿಲೇಟಿವ್ಸಿಗಿರ್ಬೋದು, ಸ್ಪೌಸಿಗಿರ್ಬೋದು, ಜಾಬ್ ಅಲ್ಲಿ ಏನೋ ಸ್ವಲ್ಪ ಕ್ಲಾಶಸ್ ಆಗುತ್ತೆ. ಸಣ್ಣ ಪುಟ್ಟ ಅಲ್ಲ, ಸಣ್ಣ ಪುಟ್ಟ ಆಗಿರ್ಬೇಕಲ್ಲಿ 100% ಆಗಿದೆ. ನೋಡಿ, ಅಪ್ಲಿಕೇಶನ್ ಆ ಥರ ಮಾಡಬೇಕು. ಅದಕ್ಕೆ ಒಂದು ಚಾರ್ಟಲ್ಲಿ ರಿಲೇಟಿವ್ಸ್ ಫಸ್ಟಿಂದ ಬರ್ಕೊಂಡು ಬರಬೇಕು ಯಾರ್ಯಾರು ಅಂತ. ಪ್ರತಿಯೊಂದು 12 ಮನೆಗೂ ಬರ್ಕೊಳ್ಳಿ. ನಿಮಗೆ ನಾನೇನು ಹೇಳಿದೆ, ಆ್ಯಕ್ಟಿವೇಶನ್ ಯಾವ ಥರ ಆಗುತ್ತೆ, ನಿಮಗೇನು ಆಗುತ್ತೆ ಆ ರಿಲೇಟೆಡಿಗಲ್ಲಿ ಆಗಿರುತ್ತೆ ಪ್ರಾಬ್ಲಮ್ಸ್, ಅಥವಾ ಒಳ್ಳೆಯದಾಗುತ್ತೆ, ಪ್ಲಸ್ ಆ್ಯಂಡ್ ಮೈನಸ್. ಥರ್ಡ್ ಹೌಸ್ ನಿಮ್ಮ ಕೈಗೇಟ್ ಬಿತ್ತು, ಏನಾಯಿತು? ನಿಮ್ಮ ಕೆಲಸದವ್ರಿಗೆ ತೊಂದರೆ ಆಗಿರಬೇಕು, ಅಥವಾ ಬ್ರದರ್ಸಿಗೆ ತೊಂದರೆ ಆಗಿರಬೇಕು, ಇಲ್ಲಾಂದರೆ ಟ್ರಾವೆಲಲ್ಲಿ ತೊಂದರೆ ಆಗುತ್ತೆ, ಎಜುಕೇಷನ್ ನಿಮ್ಮ ಫೋನ್ ಏನಾರು ಡೆಡ್ ಆಗಿರ್ಬೋದು, ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹ್ಯಾಂಡ್ಸ್ ಆ್ಯಂಡ್ ಶೋಲ್ಡರ್ಸಿಗೆ ತೊಂದರೆ ಬಂದಾಗ. ENT ಥರ್ಡ್ ಹೌಸ್ ತಾನೆ ENT. ನಿಮ್ಮ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈಸಿಯಾಗಿ ಆ್ಯಕ್ಟಿವೇಶನ್ ಕೋಡ್ ಕೊಡ್ತಾ ಇದ್ದೀನಿ, ಈಸಿ. ಡೈಲಿ ನೀವು ಎದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡತ್ತೆ ನಿಮಗೆ. ಮಗಳ ಕಾಲಿಗೆ ಏಟು ಬಿತ್ತು, ನಿಮ್ಮ 2ನೇ ಮನೆ ಆಪ್ರೇಟ್ ಆಯಿತು. ಮಗಳಂತ ಅಲ್ಲ, ಸಣ್ಣ ಕಾಲಿಗೆ, ಮಗನ ಇರ್ಬೋದು, ಮಗಳು ಇರ್ಬೋದು. ಯಾಕಂದರೆ 5ರಿಂದ 10ನೇ ಮನೆ ಯಾವ್ದು ಬಂತು? ನಿಮ್ಗೆ 2ನೇ ಮನೆ ಬಂತು, ಕರೆಕ್ಟ್? ಕಾಲೆಲ್ಲಿ ಬರುತ್ತೆ? 10ನೇ ಮನೆ ಬರುತ್ತೆ. 10ನೇ ಮನೆ ಬರುತ್ತೆ. 5ರಿಂದ 10 ಬಂದಾಗ ನಿಮ್ದು 2ನೇ ಮನೆ ಬಂತು. ನಿಮ್ಮ 2ನೇ ಮನೆ ಆಪ್ರೇಟ್ ಆಯಿತು. 2ನೇ ಮನೆ ಅಂದರೆ ಫ್ಯಾಮಿಲಿಯಲ್ಲಿ ಇರ್ಬೋದು, ಫುಡ್ ರಿಲೇಟೆಡ್ ಇರ್ಬೋದು, ಇಲ್ಲ ದುಡ್ಡು ಬಂದಿರ್ಬೋದು. ಹೆವಿ ಅಂತ ಅಲ್ಲ, ಬಟ್ ಬಂದಿರ್ಬೋದು. 2ನೇ ಮನೆ ರಿಲೇಟೆಡ್ ಏನಿದೆ ಅಷ್ಟು ಆಪ್ರೇಟ್ ಆಗುತ್ತೆ. ಸರ್ ಅದು ನೋಡಿ, 10, 11, 12 ಬಂದಾಗ ಇಲ್ಲಿ ಥೈ, ನೀ ಆ್ಯಂಡ್ ಫುಟ್, ಇದು 3 ಪೋರ್ಷನ್ಸ್ ಬರುತ್ತೆ. ಥೈಗೇಟ್ ಬಿದ್ದಾಗ 10ನೇ ಮನೆ, ನೀಗೇಟ್ ಬಿದ್ದಾಗ 3ನೇ ಮನೆ, ಫೂಟಲ್ಲಿ ಹೇಟ್ ಬಿದ್ದಾಗ 4ನೇ ಮನೆ ಆದಾಗ ಏನಾಗುತ್ತೆ? ಇಲ್ಲಿ ಇವ್ರ ತಾಯಿಗೆ ತೊಂದರೆ ಆಗುತ್ತೆ, ಅಂದರೆ ಅಜ್ಜಿಗೆ, ಇಲ್ಲಿ ಗ್ರ್ಯಾಂಡ್ ಮದರ್, ಚಿಲ್ಡ್ರನ್ ಗ್ರ್ಯಾಂಡ್ ಮದರಿಗೆ ಅಲ್ಲಿ ತೊಂದರೆ ಆಗುತ್ತೆ ಫೂಟಲ್ಲಿ ಹೇಟ್ ಬಿದ್ದಾಗ. ಅರ್ಥ ಆಯ್ತಲ್ಲ? ಅದಕ್ಕೆ ರಿಲೇಟಿವ್ಸ್ ಬರ್ದಿಟ್ಕೋಬೇಕು ಪೂರ್ತಿಯಾಗಿ. ಅದು ಎದುರುಗಡೆ ಇದ್ದಾಗ ಅದು ಆಪ್ರೇಟ್ನ ನಿಮ್ಗೆ ಇದ್ದಾಗ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಏನೇ ಆಗಿರ್ಬೋದು, ಬೆಳಗ್ಗೆ ಯಾವುದೇ ಆಗಿರ್ಬೋದು ಇನ್ಸಿಡೆನ್ಸ್, ಆ ಇನ್ಸಿಡೆನ್ಸ್ ಅಲ್ಲಿ ಆಗಬೇಕಾದ್ರೆ ಇನ್ನೊಂದು ಕಡೆ ಅದು ಮಲ್ಟಿಪಲ್ ಆಗ್ತಾ ಇರುತ್ತೆ. ಇನ್ಸಿಡೆನ್ಸ್ ಮಲ್ಟಿಪಲ್ ಆಗ್ತಾ ಇರುತ್ತೆ. ನಿಮ್ಮ ನೀಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ಏನಾಗುತ್ತೆ? ಎಲ್ಡರ್ ಬ್ರದರ್ ರಿಲೇಟೆಡ್ ಸಮ್ ಏನಾರು ಆಗಿರುತ್ತೆ ಅಲ್ಲಿ, ಕರೆಕ್ಟ್? ಫ್ರೆಂಡ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಆಗಿತ್ತು. 11ನೇ ಮನೆ ಏನು ಬಂತು? ನಿಮ್ಮ ನೀ ಪೇನ್ ಆದಾಗ, ಇಲ್ಲ ತೊಂದರೆ ಆದಾಗ ಏನಾಗುತ್ತೆ? ಅಲ್ಲಿ ಏಟ್ ಬಿದ್ದಾಗ 11ನೇ ಮನೆ ಆಪ್ರೇಟ್ ಆಯ್ತು ಅವತ್ತು. ಅವಾಗ ಏನಾಗುತ್ತೆ? ಬ್ರದರ್ ರಿಲೇಟೆಡ್ ಚೆಕ್ ಮಾಡಿ ಗೊತ್ತಾಗ್ಬಿಡುತ್ತೆ. ಪ್ಲಸ್ ಮೈನಸ್ ಏನೇ ಇರುತ್ತೆ. ಪ್ಲಸ್ ಫ್ರೆಂಡ್ಸ್ ಜೊತೆಗೆ, ಫ್ರೆಂಡ್ಸಿಗೆ 11ನೇ ಮನೆ ಏನೇನು ಬರುತ್ತೆ ನೋಡಿಕೊಂಡು ನೀವು ಮಾಡಿ. 9th ಥರ್ಡ್ ಹೌಸ್ ಬರುತ್ತೆ. 9th ಥರ್ಡ್ ಹೌಸ್ ಬರೋ ಕಾರಣದ 9th ಇಸ್ ಫಾದರ್, ಫಾದರ್ಸ್ ಬ್ರದರ್, ಅಲ್ಲಿ ಏನೋ ಡ್ರಾಮಾ ಆಗಿರುತ್ತೆ.
ಡಾಟರ್ ಇನ್ ಲಾಸ್ ಇಡನ್ ಇನ್ ಲಾಗೆ. 5th in the 7th house is 11th. ಡಾಟರ್ ಇನ್ ಲಾ ಆರ್ ಸನ್ ಇನ್ ಲಾ, ಅಲ್ಲಿ ಪ್ರಾಬ್ಲಮ್ಸ್, ಅಲ್ಲಿ ಏನಾರ ಡ್ರಾಮ ಆಗಿರುತ್ತೆ. ಈ ಪ್ರಕಾರವಾಗಿ ಈಸಿ ಟೆಕ್ನಿಕ್ ತಗೋಬೇಕು ನೀವು. ನಾನು ಈ ಗೋಚರದಲ್ಲಿ ಶನಿದು ಏನು ಹೇಳಿದ್ನಲ್ಲ, ಸೊ ಸೇಮ್ ಎಫೆಕ್ಟ್ ಅಲ್ಲಿ ಆಗಿರುತ್ತೆ. ಇದು ಒಂದೇ ಕಡೆ ಆಗಲ್ಲ. ನಿಮಗೆ ಇಲ್ಲಿ ಆದಾಗ ನಿಮ್ಮ ಭಾವದ ಪ್ರಕಾರವಾಗಿ ಯಾರು ರಿಲೇಟಿವ್ಸ್ ಬರ್ತಾರೆ ಆ ರಿಲೇಟಿವ್ಸಿಗೂ ತೊಂದರೆಗಳಾಗಬೇಕು. ಇವಾಗ ಶನಿ ಇದ್ದಾನೆ, ಶನಿ ಮೇಲೆ ಕೇತು ಹೋಗ್ತಾ ಇದ್ದಾನೆ. ಶನಿ ನಿಮಗೆ ತೊಂದರೆ ಆಯಿತು ಫಿಸಿಕಲಿ, ಅಲ್ಟಿಮೇಟ್ಲಿ ಪ್ರಾಬ್ಲಮ್ಸ್ ಇನ್ ಯುವರ್ ಎಲ್ಡರ್ ಬ್ರದರ್ ಆಲ್ಸೋ. ಅರ್ಥ ಆಯ್ತಾ? ಎಲ್ಡರ್ ಬ್ರದರ್ಸಿಗೂ ಪ್ರಾಬ್ಲಮ್ಸ್ ಆಗತ್ತೆ. ಕೆಲಸದಲ್ಲಿ ಕಿರಿಕಿರಿ ಇರ್ಬೋದು, ಇಲ್ಲ ಫಿಸಿಕಲಿ ಆಗ್ಬೋದು. ಎರಡರಲ್ಲಿ ಒಂದು ಆಗಲೇಬೇಕು. ಒಂದು ಕಡೆ ಎಫೆಕ್ಟ್ ಆಗಲ್ಲ, ಅದು ಮಲ್ಟಿಪಲ್ ಆಗುತ್ತೆ. ಏನಂದರೆ ನಿಮ್ಮ ಕಿವಿ ಕಣ್ಣು ಓಪನ್ ಇಟ್ಕೋಬೇಕು, ಮಾರ್ಕ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಡೈರಿ ಬರೀರಿ ಅನ್ನೋದು. ಇದು ಈಸಿಯಾಗಿ ಕಲಿಬೇಕಾದ್ರೆ ನಿಮ್ಮ ಡೈರಿ ಬರೆದ್ರೆ ಈಸಿಯಾಗಿ ಬಿಡುತ್ತೆ. ನಿಮಗೆ ಬೆಳಗ್ಗೆದು ಏನು ನಿಮಗೆ ಯಾವ ಇದಾಗತ್ತೆ ಅಂತ ಗೊತ್ತಾಗ್ಬಿಡತ್ತೆ. 7 to 3 ನೋಡಿ. ಇನ್ನೊಂದು 10th house ಆಪ್ರೇಟ್ ಆದರೂ ಕೂಡ ಏನಾಗುತ್ತೆ, ಒಂದು ಕಡೆ ಕೆಲಸ ಆಯಿತು, ಎರಡನೇದು 7 to 4 ಇನ್ ಲಾಸ್ ಮದರ್ ಆಪ್ರೇಟ್ ಆಗಿಬಿಡುತ್ತೆ. 10th house ನಿಮಗೆ ತೊಡೆಗೆ ತೊಂದರೆ ಆದಾಗ ಇನ್ ಲಾಸ್ ಮದರ್ ಇನ್ ಲಾ, ಅಲ್ಲಿ ಪ್ರಾಬ್ಲಮ್ಸ್ ಆಗಬೇಕು ಅವರಿಗೆ. 9th house ನೀವು ಯಾವಾಗ ಪೂಜೆ ಮಾಡ್ತೀರಾ ಇಲ್ಲ ಯಾವುದೇ ಇದು ಆದಾಗ ಸೊ ಚೆಕ್ ಮಾಡಿ ಬ್ರದರ್ ಇನ್ ಲಾಸ್ ಅಲ್ಲಿ ಏನು ಎಫೆಕ್ಟ್ ಆಯ್ತು ಅಲ್ಲಿಗೆ ಅಂತ. ಬ್ರದರ್ ಇನ್ ಲಾಗೆ ಅಲ್ಲಿ ಏನೋ ನಡೆದಿರುತ್ತೆ ಆ ಟೈಮಲ್ಲಿ. ಯಾಕೆಂದ್ರೆ ಅವ್ರಿಗೇನಾಗುತ್ತೆ, 3rd house, 3rd ಇಂದ 11th house ಇಸ್ ಲಾಭ. ಅವ್ರ ಮನೇಲಿ ಏನಾರು ಆಗಿರುತ್ತೆ, ಅವ್ರ ರಿಲೇಟೆಡ್ ಅಥವಾ ಅವ್ರ ಎಲ್ಡರ್ ಬ್ರದರಿಗೆ ಎಫೆಕ್ಟ್ ಆಗಿರುತ್ತಲ್ಲಿ. ಬ್ರದರ್ ಇನ್ ಲಾ ಅಂತ 7 ಇಂದ 3rd ಇಸ್ 9th house ಬರುತ್ತೆ. 9th ಏನು ಬರುತ್ತೆ, 9th house ಪೂಜಾ, ತಂದೆ, ಗುರು, ಫಾದರ್. ಅರ್ಥ ಆಯ್ತಾ? ಅಥವಾ ಕೆಲವು ಸಂದರ್ಭದಲ್ಲಿ ಯೂರಿನರಿ ಪ್ರಾಬ್ಲಮ್ಸ್ ಬಂತು, ಸೊ ಸೇಮ್ ಎಫೆಕ್ಟ್ ಎಲ್ಲ ಕಡೆ ಆಗುತ್ತಿದ್ದು. ಫಾದರ್, ಬ್ರದರ್ ಇನ್ ಲಾ ಅಥವಾ ಬ್ರದರ್ ಇನ್ ಲಾಸ್ ಬ್ರದರ್. ಹೊಟ್ಟೆ ಪ್ರಾಬ್ಲಮ್ ಮತ್ತು 6th house, 7th ಇಂದ 12th, 4th ಇಂದ 3rd ಇಲ್ಲಿ ಮದರ್ಸ್ ಬ್ರದರ್ ಅಥವಾ ರಿಲೇಟಿವ್ಸ್. ಅಲ್ಲಿ ಎಫೆಕ್ಟ್ ಆಗುತ್ತೆ. ಇದು ಡೈಲಿ ನಡೆಯುವಂಥ ಆ್ಯಕ್ಷನ್ಸ್, ಇವೆಲ್ಲ ಎವ್ರಿ ಡೇ ಡೈಲಿ ನಡೆಯುವಂಥ ಆ್ಯಕ್ಷನ್ಸ್. ಇದರಲ್ಲೇನೂ ಇದಲ್ಲ. ಅರ್ಥ ಆಯ್ತಾ? ಸೊ ಈ ಪ್ರಕಾರವಾಗಿ ಇನ್ನೊಂದೇನಾಗುತ್ತೆ ನೋಡಿ, ಇಲ್ಲಿ
ಯಾವುದೇ ಬೆಳಗ್ಗೆ ಆಕ್ಷನ್ ಆದಾಗ ವಿದಿನ್ ವೀಕ್ ಅಥವಾ ಅಲ್ಲಿ ಆಗಿರುವಂಥ ಎಫೆಕ್ಟ್ ನಿಮಗೆ ಆಗುತ್ತೆ, ಆ ಥರನೂ ಆಗುತ್ತೆ. ಅರ್ಲಿಯರ್ ಅಲ್ಲಿ ಆಗ್ಬೋದು, ಆಮೇಲೆ ನಿಮ್ಗೆ ಆ ಎಫೆಕ್ಟ್ ಆಗ್ಬೋದು, ಆಮೇಲೆ ಎಫೆಕ್ಟ್ ಆಗ್ಬೋದು. ನೀವು ನಿನ್ನೆ ಹೇಳಿದ್ರಿ ಅಪರ್ಣ ಅವರು, ಎಲ್ಲಿ ಹೋಗಿದ್ರಿ? ನಿಮ್ಮ ಸಿಸ್ಟರ್ ಮನೆಗೆ ಹೋದ್ರಿ, ಹೌದಾ? ಹೌದು, ಲಾಸ್ಟ್ ವೀಕ್ ಮಂಗಳವಾರ. ಅಲ್ಲ, ಇರ್ಬೋದು. ಸಿಸ್ಟರ್ ಇಸ್ ಥರ್ಡ್ ಹೌಸ್, ಅರ್ಥ ಮಾಡ್ಕೊಳ್ಳಿ. ಥರ್ಡ್ ಹೌಸ್, ಥರ್ಡ್ ಹೌಸಿಗೆ ಅಪೋಸಿಟ್ ಏನು ಬರುತ್ತೆ? ಬಾಧಕ 9th ಹೌಸ್. ಅಲ್ಲಿ ಹೋದಾಗ 9th ಹೌಸ್ ಇಸ್ ಡಿಸ್ಟರ್ಬ್, 9th ಇಸ್ ಪೂಜಾ. ಅರ್ಥ ಆಯ್ತಾ ನಾ ಹೇಳಿದ್ದು? ಓಕೆ ಓಕೆ ಓಕೆ. ಥರ್ಡಿಗೆ 6 ಆಗುತ್ತೆ, ಸೊ 9 ಆಗುತ್ತೆ. ಅಲ್ಲಲ್ಲ, ಥರ್ಡಿಗೆ 7th ಹೌಸ್ ಆಯ್ತಮ್ಮ. ಇವಾಗ ಇಲ್ಲಿಂದ ಥರ್ಡ್ ಹೌಸ್ ಯಾವ್ದಾಯ್ತು? ಮಿಥುನ ಥರ್ಡ್ ಹೌಸ್ ಆಯ್ತಲ್ಲ. ಹೌದು ಹೌದು, ಥರ್ಡಿಗೆ 7 ಆಗುತ್ತೆ. ಥರ್ಡಿಗೆ 7 ಏನೋ ಬಾಧಕ ಆಯ್ತು. ಈ ಅಧಿಪತಿ ಎಲ್ಲಿ ಕೂತಿದ್ದಾನೆ? 12th ಅಲ್ಲಿ ಕೂತಿದ್ದಾನೆ. ಇಲ್ಲಿ ಪ್ರಾಬ್ಲಮ್ ಕೊಡ್ಬೇಕಲ್ಲ. ಓಕೆ. ಗುರು ಪೂಜೆಯಲ್ಲಿ ಪ್ರಾಬ್ಲಮ್ ಕೊಟ್ಟ, ಕರೆಕ್ಟಾ? ಕರೆಕ್ಟ್, ಹೌದು ಗುರುಗಳೇ. ಅಷ್ಟೇ ಅಷ್ಟೇ. ಅಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಬಂತು. ಯಾಕೆ ಹೇಳಿ? ಥರ್ಡ್ ಹೌಸಿಗೆ 12th ಅಲ್ಲಿ ಯಾರು ಕೂತಿದ್ದಾನೆ? ಗುರು ಕೂತಿದ್ದಾನೆ. 12th ಲಾರ್ಡ್ ಕೂತಿದ್ದಾನೆ ಥರ್ಡ್ ಟ್ರಾವೆಲಿಗೆ. ಸೊ ಅಲ್ಲಿ ಬ್ರೇಕ್ ಆಗ್ದ, ಪ್ರಾಬ್ಲಮ್ಸ್ ಕೊಟ್ಟ. ಮುಂದೆ ಹೋದ್ರಿ ಪ್ರಶ್ನೆ ಅಲ್ಲ, ಬಟ್ ಅದು ಇಂಡಿಕೇಶನ್ ಕೊಟ್ಬಿಡ. ಅವತ್ತು ಎಷ್ಟು ನೋಡದೆ ಇರೋಷ್ಟು ಟ್ರಾಫಿಕ್. ನಾವು ನಿಮ್ಮನೆ ಮುಂದೆ ಹೋದ್ವಿ ಅವತ್ತು, ಎಲ್ಲೆಲ್ಲೂ ಸಿಗ್ದಲೆ ಟ್ರಾಫಿಕ್ ಆಗಿ ಗಂಗಮ್ಮ ಸರ್ಕಲ್ ಟು ಬೆಲ್ ಸರ್ಕಲ್ ತನಕ ನಿಂತ್ಕೊಂಡಿದ್ರು. ನಾವು ಗಂಗಮ್ಮದಲ್ಲಿ ಸ್ಟ್ರೈಟ್ ಬಂದು ಮತ್ತೆ ನಿಮ್ಮನೆ ಮುಂದೆ ಬಂದು ಎಲ್ಲಿ ಇದಕ್ಕೆ ಹೆಬ್ಬಾಳ ಹೋದ್ವಿ. ಯಾಕೆ ಹೇಳಿ? ಯಾಕೆ ಅಂತ ಹೇಳಿದ್ರೆ, ಗುರು ವಕ್ರ ಇದ್ದಾನೆ, 9th ಲಾರ್ಡ್ ವಕ್ರ ಇದ್ದಾನೆ. ನೀವು ಹೊರಟಿರುವಂಥ ಸಿಚುವೇಶನ್ ಏನು? ಪೂಜೆಗೆ ಹೊರಟಿದ್ದಾರೆ. ಸೊ ಅಧಿಪತಿ ಆಗಿರುವಂಥ ವಕ್ರ ಇದ್ದಾನೆ. ಸೊ ಸುತ್ತಿಸ್ತಾನ ನಾವು. ಎಷ್ಟು ಸುತ್ತಿದೀವಿ ಅಂದ್ರೆ ನಿಮ್ಮನೆ ಮುಂದೆ ಹೋದ್ವಿ ಗುರುಗಳೇ. ಅಲ್ಲ, ಇನ್ನೂ ಒಂದು ಏನು ಗೊತ್ತಾ? ಅಲ್ಲಿ ಇನ್ನೊಂದು ಮೇಜರ್ ನೋಡಿ, ಬುಧ ವಕ್ರ ಇದ್ದಾನೆ ಇಲ್ಲಿ. ಥರ್ಡ್ ಲಾರ್ಡ್ ಇಸ್ ವಕ್ರ. ಅಲ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಕೆಲವರಿಗೆ ಬಂದಿರುತ್ತೆ. ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಬಂದಿರುತ್ತೆ, ಅಥವಾ ಡಾಕ್ಯುಮೆಂಟ್ಸ್ ಮರ್ತೋಗ್ಬಿಟ್ಟಿರ್ತಾರೆ. ಡಾಕ್ಯುಮೆಂಟ್ಸ್ ಮರ್ತೇ ಹೋಗಿರ್ತಾರೆ, ವಾಪಸ್ ಬರ್ತಾ ತಗೊಂಡು ಹೋಗ್ಬೇಕು. ಅದು ವಕ್ರ ಅಂತ ಹೇಳಿದರೆ ಯಾವಾಗೂ ಯು ಟರ್ನ್ ಮಾಡಲೇಬೇಕು ಅವರು, ಅಥವಾ ರಾಂಗ್ ಹೋಗಬೇಕು. ಇಲ್ಲ, ಎಲ್ಲೆಲ್ಲೋ ಸುತ್ಕೊಂಡು ಹೋದ್ವಿ ಅವತ್ತಂತೂ. ಅಷ್ಟಾಗತ್ತದು ಕೆಲಸ. ರೆಟ್ರೋ ಅಂದರೆ ಬರೇ ಅದು ತಗೊಳ್ಳೋದಲ್ಲ, ರೆಟ್ರೋದ ಎಫೆಕ್ಟ್ಸ್ಗಳು ಆ ಥರ ಆಗುತ್ತೆ. ಅದು ಟ್ರಿಮೆಂಡಸ್ ಎಫೆಕ್ಟ್ ಆಗುತ್ತೆ. ಅವ್ರು ವೆಹಿಕಲಲ್ಲಿ ಹೋದ್ರು ಯು ಟರ್ನ್ ಮಾಡಿ ವಾಪಸ್ ಬರಬೇಕು, ಇಲ್ಲ ಯು ಟರ್ನ್ ತಗೊಂಡು ಬೇರೆ ಕಡೆಯಿಂದ ಹೋಗಬೇಕು. ಆಬ್ಸ್ಟಕಲ್ಸ್ ಇನ್ ಟ್ರಾವೆಲ್ ಅಂತ ಅನ್ಕೊಂಡ್ವಿ ಗುರುಗಳೇ. ಅಷ್ಟು ಬೇಜಾರಾಗ್ಬಿಡ್ತು, ಅಷ್ಟು ಸುತ್ತಿದೀವಿ ಅವತ್ತು. ಅಲ್ಲ ಆಗುತ್ತೆ, ಎಲ್ಲೆಲ್ಲಿ ಸುತ್ತಿದ್ರು ಟ್ರಾಫಿಕ್ ಜಾಮ್ ಅವತ್ತು. ಅದೇನು ಅಂತಾನೆ ಗೊತ್ತಿಲ್ಲ. ಹೇಳಿದ್ನಲ್ಲಮ್ಮ ಯಾಕೆ ಅಂತ. ಇನ್ನೊಂದು, ನೀವು ಹೊರಟಿರುವಂಥ ಸಂದರ್ಭ ನೋಡಿ, ಯಾವ ಲಗ್ನಲ್ಲಿ ಹೊರಟಿದ್ದೀರಾ ಅಂತ. ಥರ್ಡ್ ಹೌಸಲ್ಲಿ ಯಾರಿದ್ದಾರೆ ನೋಡಿ ಗೊತ್ತಾಗ್ಬಿಡುತ್ತೆ ಅಲ್ಲಿ. ನಾನು ಹೇಳಿದ್ನಲ್ಲ, ಬೆಳಗ್ಗೆ ನೀವು ಆ ಪೀರಿಯಡಲ್ಲಿ ಹೊರಟಿರಬೇಕು. ಥರ್ಡಲ್ಲಿ ಶನಿ ಇದ್ದಾನೆ, ಶನಿ ಇಸ್ ವಕ್ರ. ಸೊ ಅವನ ಪ್ರಾಬ್ಲಮ್ಸ್ ಕೊಡಲೇಬೇಕಲ್ಲಿ. ಅರ್ಥ ಆಯ್ತಲ್ಲ ನಾ ಹೇಳಿದ್ದು? ನೀವು ಹೊರಟಿರುವಂಥ ಟೈಮ್ ನೋಡಿ ಗೊತ್ತಾಗ್ಬಿಡತ್ತೆ ನಿಮಗೆ. ಆ ಲಗ್ನದಲ್ಲಿ ಹೊರಟಿದ್ದಾರೆ. ಥರ್ಡ್ ಹೌಸಲ್ಲಿ ವಕ್ರನಾಗಿ ಯಾರು ನೋಡಿದರೆ, ಅಥವಾ ಥರ್ಡ್ ಹೌಸ್ ಲಾರ್ಡ್ ವಕ್ರ ಇದ್ದರೆ, ಥರ್ಡ್ ಹೌಸಲ್ಲಿ ಇರುವಂಥ ಪ್ಲಾನೆಟ್ ವಕ್ರ ಇದ್ದರೆ, ನಿಮ್ಮ ಹೋಗುವಂಥ ಪ್ರಯಾಣ ಸುಲಭವಾಗಿ ಆಗೋದಿಲ್ಲ.
ಹೋಗೋದು ತಲುಪೋದೇ ಒಂದೊಂದ್ಸಲ ಕಷ್ಟ ಆಗ್ಬಿಡತ್ತೆ. ಹೌದು ಹೌದು ಹೌದು. ಇದು ಡೈಲಿ ಆಗುವಂಥ ಎಫೆಕ್ಟ್ಸ್ ಇದು, ಇವೆಲ್ಲ ಅರ್ಥ ಮಾಡ್ಕೋಬೇಕು. ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟ್ ಇದಕ್ಕೆ. ಅಬ್ಸರ್ವೇಷನ್ ಚೆಕ್ ಮಾಡಿ, ಅದು ಚೆಕ್ ಮಾಡಿ ಹೇಳ್ಬೇಕು ಹೌದು ಅಂತ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್. ಸೊ ಓಕೆ, ಇವತ್ತಿಗೆ ಸಾಕು. ಎಲ್ಲರೂ ನಾ ಹೇಳ್ದಂಗೆ ಹಾಕಿಲ್ಲ ಒಬ್ರು. ಗ್ರೂಪ್ ಸ್ಟಡಿ ಮಾಡಬೇಕಾದ್ರೆ ಹಾಕಬೇಕು, ರೆಸ್ಪಾನ್ಸ್ ಇರಬೇಕು, ಇಲ್ಲದೆ ಇದ್ರೆ ಆಗೋದಿಲ್ಲ. ಯಾವುದೇ ಇರ್ಬೋದು. ಸೊ ವಿತ್ ದ ಡೇಟ್ ಅದು ಹಾಕಿ. ಸೊ ಬಾಕಿಯವರು ಆನ್ಸರ್ ಮಾಡಿ, ನಿಮ್ಗೇನು ಬರುತ್ತೆ. ಬಾಕಿ ನಾನಿದ್ದೀನಿ, ಕರೆಕ್ಷನ್ ಮಾಡೋಕ್ಕೆ ನಾನಿದ್ದೀನಿ. ಗ್ರೂಪ್ ಸ್ಟಡಿ ಅಂದರೆ ಯಾವಾಗಲೂ ಅಷ್ಟೇ ಓಪನ್ ಮೈಂಡ್ ಇರಬೇಕು. ಇಲ್ಲದೆ ಇದ್ರೆ ಇವಾಗಲ್ಲ ಯಾವಾಗೂ ಬರಲ್ಲ ಅದು. ನಾನು ಹೇಳ್ಬೋದು, ನಾಳೆ ಮರ್ತು ಬಿಡ್ತೀರ. ಹಾಗಾಗಿ ಯೋಚನೆ ನೀವು ಮಾಡಿ, ನಾನಲ್ಲ. ಓಕೆ.